Been studying through the book of Hebrews, Epistle of Hebrews. ಇಬ್ರಿಯರಿಗೆ ಬರೆದಂತ ಪತ್ರಿಕೆ ಮುಖಾಂತರವಾಗಿ ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. Though we don't know who the author of this book is, we know for sure it is the Holy Spirit who is the author, real author of this book. ಈ ಒಂದು ಗ್ರಂಥಕರ್ತನ ಹೆಸರು ಏನೆಂಬುದಾಗಿ ತಿಳಿಯದೇ ಇದ್ರೂ ಕೂಡ ಪರಿಶುದ್ಧಾತ್ಮನ ತಾನೇ ಒಂದು ಗ್ರಂಥಕರ್ತನಾಗಿದ್ದಾನೆ. Mainly as we looked at, the epistle is written to mostly to believers from Jewish background. ಇದು ವಿಶೇಷವಾಗಿ ನೋಡುವಂತ ಸಂದರ್ಭದಲ್ಲಿ ಒಂದು ಯಹೂದ್ಯರಿಂದ ಬಂದಂತ ಕೂಡ ವಿಶ್ವಾಸಿಗಳಿಗೆ ಒಂದು ಪತ್ರಿಕೆ ಬರೆಯಲ್ಪಟ್ಟದಾಗಿದೆ. When persecution and difficulties came, they were thinking of going back to the Judaism. ಅವರು ಹಿಂಸೆಗಳು ಸಂಕಟಗಳು ಬರಲಾಗಿ ಅವರು ಮತ್ತೆ ಯಹೂದ ಧರ್ಮಕ್ಕೆ ಹಿಂತಿರುಗಬೇಕೆಂಬುದಾಗಿ ಆಲೋಚನೆ ಮಾಡುತ್ತಾ ಇದ್ದರು. So the writer is showing the excellency of the Lord Jesus Christ, the supremacy of the Lord Jesus Christ than anything that Judaism can offer. ಇನ್ನೊಬ್ಬ ಕರ್ತನಾದ ಯೇಸು ಕ್ರಿಸ್ತನ ಸಾರ್ವಭೌಮತ್ವವನ್ನು ಆತನ ವಿಶಿಷ್ಟತೆಯನ್ನು ಕೂಡ ಈ ಒಂದು ಗ್ರಂಥಕರ್ತನಲ್ಲಿ ತೋರಿಸುವಂತನಾಗಿದ್ದಾನೆ. In chapter 1, he is shown that Jesus Christ is superior to the Old Testament prophets and the angels. ಈ ಒಂದು ದೇವದೂತರಿಗಿಂತಲೂ ಹಳೆ ಒಡಂಬಡಿಕೆಯ ಒಂದು ಪ್ರವಾದಿಗಳಿಗಿಂತಲೂ ಯೇಸು ಕ್ರಿಸ್ತನ ಆತ್ಮನು ಉತ್ಕೃಷ್ಟನೆಂಬುದಾಗಿ 1ನೇ ಅಧ್ಯಾಯದಲ್ಲಿ ನೋಡುವಂತರಾಗಿದ್ದೇವೆ. And in between, the author puts a warning to the readers. ಈ ಒಂದು ಓದುಗರಿಗೆ ಕೂಡ ಅದರ ಮಧ್ಯದಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಈ ಒಂದು ಗ್ರಂಥಕರ್ತನು ಹೇಳುವಂತರಾಗಿದ್ದಾನೆ. In chapter 2, he warned about what happened if you neglect so great a salvation. ಅಂತಹ ದೊಡ್ಡ ಒಂದು ರಕ್ಷಣೆಯನ್ನು ತಿರಸ್ಕಾರ ಮಾಡುವುದಾದ್ರೆ ಏನಾಗುತ್ತೆ ಎಂಬುದಾಗಿ ಕೂಡ 2ನೇ ಅಧ್ಯಾಯದಲ್ಲಿ ಹೇಳುವಂತನಾಗಿದ್ದಾನೆ. Then in chapter 3, he is shown that Jesus is greater than their great prophet Moses. ದೊಡ್ಡ ಪ್ರವಾದಿಯಾದಂತ ಅವರ ದೊಡ್ಡ ಪ್ರವಾದಿಯಾದಂತ ಮೋಶೆಗಿಂತಲೂ ಯೇಸು ಕ್ರಿಸ್ತನು ಬಹಳ ದೊಡ್ಡವನೆಂಬುದಾಗಿ ಆತನು 3ನೇ ಅಧ್ಯಾಯದಲ್ಲಿ ತೋರಿಸುವಂತನಾಗಿದ್ದಾನೆ. Then in chapter 4, he has shown that because of the hardness of the heart of the Israelites who came from Egypt, many of them perished in the wilderness. They could not enter the promised land. ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತವಾಗಿ ಐಗುಪ್ತದಿಂದ ಬಿಟ್ಟು ಬಂದಂತ ಅನೇಕ ಇಸ್ರಾಯೇಲ್ ಕೂಡ ಅರಣ್ಯ ಪ್ರದೇಶದಲ್ಲಿ ನಾಶವಾದರು ಎಂಬುದಾಗಿ 4ನೇ ಅಧ್ಯಾಯದಲ್ಲಿ ನೋಡುವಂತರಾಗಿದ್ದೇವೆ. But we have a rest promised by the Lord Jesus Christ. Don't harden your heart because of that. ಕರ್ತನಾದ ಯೇಸು ಕ್ರಿಸ್ತನ ಕೂಡ ಒಂದು ವಿಶ್ರಾಂತಿ ಕೊಡುವಂತ ವಾಗ್ದಾನ ಕೊಡುವಂತನಾಗಿದ್ದಾನೆ. Because of that, don't harden your heart. ಆದ್ರಿಂದ ನಿಮ್ಮ ಹೃದಯವನ್ನು ಕಠಿಣ in the context, the rest is the millennial kingdom, the 1000-year reign of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಕೂಡ ಒಂದು ವಿಶ್ರಾಂತಿ ಸಿಗುವಂತದಾಗಿದೆ ಎಂಬುದಾಗಿ ತೋರಿಸುವಂತನಾಗಿದ್ದಾನೆ. Then in chapter 4, he has shown that Jesus Christ is the great high priest. Jesus Christ is the great high priest. ಯೇಸು ಕ್ರಿಸ್ತನೇ ದೊಡ್ಡ ಮಹಾಯಾಜಕನು. Israel had many high priests, but never a great high priest. ಇಸ್ರಾಯೇಲ್ಗೆ ಅನೇಕ ಮಹಾಯಾಜಕರು ಇದ್ದರೂ ಕೂಡ ಶ್ರೇಷ್ಠವಾದಂತಹ ಮಹಾಯಾಜಕರು ಯಾಜಕನು ಅವರಿಗೆ ದೊರಕಿರಲಿಲ್ಲ. Israel had many prophets, but no great prophet. ಇಸ್ರಾಯೇಲ್ಗೆ ಅನೇಕ ಪ್ರವಾದಿಗಳು ಇದ್ದರೂ ಕೂಡ ಶ್ರೇಷ್ಠ ಪ್ರವಾದಿ ಅವರಿಗೆ ಇರಲಿಲ್ಲ. Israel had many kings, but never a great king. ಇಸ್ರಾಯೇಲ್ಗೆ ಅನೇಕ ರಾಜರು ಇದ್ದರೂ ಕೂಡ ಶ್ರೇಷ್ಠವಾದ ರಾಜನು ಅವರಿಗೆ ದೊರಕಿರಲಿಲ್ಲ. And then last time when we came to chapter 5, ಕಳೆದ ಸಾರಿ ಕೂಡ 5ನೇ ಅಧ್ಯಾಯದಲ್ಲಿ ನೋಡಿದ ರೀತಿಯಲ್ಲಿ how Jesus Christ is greater than the high priest Aaron. ಆರೋನ ಮಹಾಯಾಜಕನಂತ ಆರೋನಿಗಿಂತ ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ಶ್ರೇಷ್ಠನಾಗಿದ್ದಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. In that we saw the work of the high priest.
ಅಲ್ಲಿ ಒಂದು ಮಹಾಯಾಜಕನ ಕೆಲಸ ಏನೆಂಬುದಾಗಿ ಅಲ್ಲಿ ತೋರಿಸಲ್ಪಟ್ಟದಾಗಿದೆ. Also the qualification of the high priest. ಮಹಾಯಾಜಕನ ಒಂದು ಗುಣಲಕ್ಷಣ ಕೂಡ ತೋರಿಸಲ್ಪಟ್ಟದಾಗಿದೆ. Arhade, just the qualification. ಅದು ಗುಣ ಆತನ ಅರ್ಹತೆಗಳು. What made him? ಆತನು Yeah, ಏನು he had to be a ಆತನು man. ಆತನು ಮನುಷ್ಯನಾಗಿದ್ದನು. He had to be a man. ಆತನು He had to have ಮನುಷ್ಯನಾಗಿ compassion as a man. ಆತನ ಮನುಷ್ಯರಿಗಿರುವಂತ ಒಂದು ಕರುಣೆಯು ಕೂಡ ಆತನಿಗೆ ಇರಬೇಕಾಗಿತ್ತು. He should have compassion as a man. ಮನುಷ್ಯನ ಒಂದು ಕರುಣೆ ಎಂಬುದು ಆತನಿಗೆ ಇರಬೇಕಾಗಿತ್ತು. It's breaking. He should also be appointed by God. ಆತನು ದೇವರಿಂದಲೇ ನೇಮಕವಾಗಿರಬೇಕಾಗಿತ್ತು. So that is some of the things we looked at last week. ಕಳೆದ ಒಂದು ವಾರದಲ್ಲಿ ಕೂಡ ಈ ರೀತಿಯಾದ ಅನೇಕ ವಿಷಯಗಳು ಕೂಡ ನೋಡ್ತಾ ಬಂದೆವು. All these three qualifications Jesus Christ met as our great high priest. ನಮ್ಮ ದೊಡ್ಡ ಮಹಾಯಾಜಕನಾಗಿ ಈ ಮೂರು ಗುಣಾತಿಶಯಗಳು ಕೂಡ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇತ್ತು. In verse 7 and 8 and verse 9 we saw the Lord Jesus Christ learned obedience through suffering. 7ನೇ ವಾಕ್ಯದಿಂದ 9ನೇ ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ಕೂಡ ಕರ್ತನಾನು ಈ ರೀತಿಯಾಗಿ ಆ ವಿಧೇಯತೆಯನ್ನು ಕೂಡ ಕಲಿತುಕೊಂಡನು ಎಂಬುದಾಗಿ ನೋಡುವಂತರಾಗಿದ್ದೇವೆ. It is a contradictory statement. How can an all-knowing God learn anything? ಯಾವ ರೀತಿಯಾಗಿ ಕೂಡ ಎಲ್ಲವೂ ಬಲ್ಲಂತ ದೇವರು ಎಲ್ಲೂ ಕೂಡ ಈ ರೀತಿಯಾಗಿ ಕಲಿತುಕೊಂಡು ಎಂಬುದಾಗಿ ಇರುವಂತಹ ಒಂದು ವಿಷಯವಾಗಿದೆ. We are talking about the human experience that Jesus had when he came as a man in his incarnation. ಆತನು ಈ ಲೋಕಕ್ಕೆ ಕೂಡ ಆತನು ಅವತರಿಸಿ ಬಂದ ಸಮಯ ಯಾವ ರೀತಿಯಾಗಿ ಕೂಡ ಮನುಷ್ಯನ ಒಂದು ಗುಣಾತಿಶಯ ಕೂಡ ಆತನು ಹೊಂದಿಕೊಂಡು ಎಂಬ ಒಂದು ಅನುಭವ ಕೂಡ ನೋಡುವಂತರಾಗಿದ್ದೇವೆ. So he learned doesn't mean that Jesus had some new information he learned, but he learned through the human experience. ಆತನು ಕೂಡ ಏನು ಹೊಸ ವಿಷಯಗಳು ಕಲಿತುಕೊಂಡ ಯೇಸು ಕ್ರಿಸ್ತನ ಎಂಬುದಾಗಿ ಅಲ್ಲ, ಆತನ ಮನುಷ್ಯನ ಒಂದು ಅನುಭವದಿಂದ ಇದೆಲ್ಲ ಕಲಿತುಕೊಂಡಾಗಿದ್ದನು. And in verse 9 we saw, when we stopped last week, that he was perfected. 9ನೇ ವಾಕ್ಯದಲ್ಲಿ ಕಳೆದ ವಾರದಲ್ಲಿ ಕಲಿತುಕೊಂಡಂತೆ ಕೂಡ ಆತನು ಪರಿಪೂರ್ಣನಾದನೆಂಬುದಾಗಿ ನೋಡುವಂತರಾಗಿದ್ದೇವೆ. That also does not mean that Jesus was not perfect before and now he is made perfect. That's not the meaning. ಇದರ ಅರ್ಥ ಈ ರೀತಿಯಾಗಿಲ್ಲ, ಇದಕ್ಕೆ ಮುಂಚಿತವಾಗಿ ಯೇಸು ಕ್ರಿಸ್ತನು ಅಪೂರ್ಣನಾಗಿದ್ದನು, ಈಗ ಆತನು ಪರಿಪೂರ್ಣನಾದನು ಎಂಬುದಾಗಿ ಅಲ್ಲ. It simply means he qualified to become our great high priest. ಆದ್ರೆ ನಮ್ಮ ದೊಡ್ಡ ಶ್ರೇಷ್ಠ ಮಹಾಯಾಜಕನಾಗಿ ಆತನು ಆ ಗುಣಾತಿಶಯವನ್ನು ಹೊಂದಿಕೊಂಡು ಎಂಬುದಾಗಿ ನೋಡುವಂತರಾಗಿದ್ದೇವೆ. He qualified to be the only savior. ಆತನು ಒಬ್ಬನೇ ರಕ್ಷಕನಾಗಿ ಕೂಡ ಆತನು ರೀತಿಯಾದ ಗುಣವನ್ನು ಕೂಡ ಆತನು ಹೊಂದಿಕೊಂಡನಾಯ್ತನು. And then he's designated by God in verse 10 as a high priest after the order of Melchizedek. ಮೆಲ್ಕಿಚೆದೇಕನ ರೀತಿಯಾದಂತ ಮಹಾಯಾಜಕನಾಗಿ ಕೂಡ ಆತನು ಆ ಗುರಿಯನ್ನು ಹೊಂದಿಕೊಂಡನೆಂಬುದಾಗಿ ನೋಡುವಂತರಾಗಿದ್ದೇವೆ. This topic about the Melchizedekian high priesthood will continue little later. ಈ ಮಹಾಯಾಜಕನ ಒಂದು ಮೆಲ್ಕಿಚೆದೇಕನ ಒಂದು ಅಧ್ಯಾಯ ಕೂಡ ಅದು ಮುಂದಿನ ದಿವಸಗಳಲ್ಲಿ ಮಾಡುವಂತನಾಗಿದ್ದೇನೆ. And at that point the author again stops and gives another warning in chapter 5 verse 11 to 14. 5ನೇ ಅಧ್ಯಾಯದ 11ರಿಂದ 14 ವಾಕ್ಯದಲ್ಲಿ ಕೂಡ ಇಲ್ಲಿ ಆತನು ನಿಲ್ಲಿಸಿ ಇನ್ನೊಂದು ಎಚ್ಚರಿಕೆಯನ್ನು ಕೂಡ ಈ ಗ್ರಂಥಕರ್ತನು ನಮಗೆ ಕೊಡುವಂತನಾಗಿದ್ದಾನೆ. So this epistle has teaching and warning, learning and warning. ಈ ಒಂದು ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಕೂಡ ಈ ಒಂದು ಪತ್ರಿಕೆಯಲ್ಲಿ ಕೂಡ ಇಲ್ಲಿ ಕಲಿಯುವಂತದ್ದು ಮತ್ತು ಎಚ್ಚರಿಕೆ ಕೂಡ ಇರುವಂತದ್ದಾಗಿದೆ. Old Testament is recorded for us for our learning and warning. ಈ ಹಳೆಯೊಡಂಬಡಿಕೆ ಯಾಕೆ ಅದು ಅಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳುವುದಾದ್ರೆ ನಾವು ಕಲೀಲಿಕ್ಕೆ ಆಗುವಂತೆ ಮತ್ತೆ ಎಚ್ಚರಿಕೆ ಕೂಡ ಪಡೆದುಕೊಳ್ಳಲಿಕ್ಕೆ ಆಗುವಂತೆ ಅಲ್ಲಿ ಲಿಖಿತವಾಗಿದೆ. And so the word of God is profitable in both ways. ಈ ದೇವರ ವಾಕ್ಯವು ಎರಡು ರೀತಿಯಾಗಿ ಕೂಡ ನಮಗೆ ಲಾಭದಾಯಕವಾಗಿದೆ. Now just introducing the topic of the priesthood of Jesus Christ in the order of Melchizedek. ಮೆಲ್ಕಿಚೆದೇಕನ ರೀತಿಯಲ್ಲಿ ಕೂಡ ಯಾಜಕತ್ವವನ್ನು ಕೂಡ ಇಲ್ಲಿ ಕೂಡ ನಾನು ಪೀಠಿಕೆಯಾಗಿ ಇಡುವಂತನಾಗಿದ್ದೇನೆ. At this point
he talks about the immaturity of the readers of this epistle. ಈ ಒಂದು ಪತ್ರಿಕೆಯ ಒಂದು ಓದುಗರ ಪರಿಪಕ್ವತೆ ಇಲ್ಲದೆ ಇರುವಂತದ್ದು ಕೂಡ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. So let's read today verses 11 to verse 14. ಈ ದಿವಸ 11ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ಕೂಡ ನಾವು ಓದಿಕೊಳ್ಳೋಣ. 11 to 14. Please read together. ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆಯೇ chapter 5 verse 11 to 14. 5ನೇ ಅಧ್ಯಾಯದ 11ರಿಂದ 14 ವಾಕ್ಯ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದ್ರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. May the Lord add his blessing to the verses we read. ನಾವು ಓದಿದ ವಾಕ್ಯಕ್ಕೆ ದೇವರು ತಾಂತ ಆಶೀರ್ವಾದ ಅದು ಒದಗಿಸಿಕೊಡಲಿ. This is a very strong warning to not only to the readers, to each one of us, if we are not spiritually matured by this time. ಈ ಸಮಯದಲ್ಲಿ ಆತ್ಮಿಕವಾಗಿ ಪರಿಪಕ್ವತೆ ಹೊಂದದೆ ಹೋದ್ರೆ ಬರೀ ಓದುಗರಿಗೆ ಮಾತ್ರವಲ್ಲ, ನಮ್ಮ ಪ್ರತಿಯೊಬ್ಬರಿಗೆ ಇರುವಂತಹ ಅದು ಬಹಳ ಕಠಿಣವಾದಂತಹ ಒಂದು ಎಚ್ಚರಿಕೆ ಇದಾಗಿರುವಂತದ್ದಾಗಿದೆ. The author is telling about the consequence of spiritual immaturity. ಈ ಒಂದು ಆತ್ಮಿಕವಾದ ಪರಿಪಕ್ವತೆ ಇಲ್ಲದಿರುವುದೀಗ ಒಂದು ಪರಿಣಾಮ ಏನೆಂಬುದಾಗಿ ಈ ಒಂದು ಗ್ರಂಥಕರ್ತನು ತಿಳಿಸುವಂತನಾಗಿದ್ದಾನೆ. It is the third exhortation like this with warning. ಇದು ಮೂರನೇ ಕೂಡ ಎತ್ತಿ ಹಿಡಿಯುವಂತದ್ದು ಕೂಡ ಎಚ್ಚರಿಕೆಯ ಮುಖಾಂತರವಾಗಿ ಮೂರನೇ ಸಾರಿ. He is talking about the high priesthood of our Lord Jesus Christ. ಆತನ ಯೇಸು ಕ್ರಿಸ್ತನ ಮಹಾಯಾಜಕತ್ವದ ಕುರಿತಾಗಿ ಆತನು ಮಾತಾಡುವಂತನಾಗಿದ್ದಾನೆ. But then he remembers the spiritual condition of his readers. ಆತನು ಓದುಗರ ಒಂದು ಆತ್ಮಿಕ ಒಂದು ಪರಿಸ್ಥಿತಿಯನ್ನು ಕೂಡ ಆತನು ಇಲ್ಲಿ ತಿಳಿಸುವಂತನಾಗಿದ್ದಾನೆ. He is telling they are dull and sluggish Christians. ಅವರ ಬಹಳ ಬಲಹೀನವಾದಂತ ಒಬ್ಬ ಕ್ರೈಸ್ತರು ಎಂಬುದಾಗಿ ಇಲ್ಲಿ ಆತನು ತಿಳಿಸುವಂತನಾಗಿದ್ದಾನೆ. What do you call it? Dull means ಬಹಳ ಸೋತು ಹೋದಂತ ಮಂದಮತಿಯರು. He is talking about Christ as a high priest in the order of Melchizedek. ಮೆಲ್ಕಿಚೆದೇಕನ ರೀತಿಯಲ್ಲಿ ಕೂಡ ಯೇಸು ಕ್ರಿಸ್ತನ ಮಹಾಯಾಜಕನಾಗಿರುವಂತದನ್ನು ಆತನು ಮಾತಾಡುವಂತನಾಗಿದ್ದಾನೆ. He says, I have much to say about this, but at this point it is hard for you to understand. ನಾನು ಇನ್ನೂ ಅಧಿಕವಾದ ರೀತಿಯಲ್ಲಿ ಅದ್ರ ಬಗ್ಗೆ ಹೇಳಬಹುದು, ಆದ್ರೆ ಈ ಸಂದರ್ಭದಲ್ಲಿ ಕೂಡ ನಿಮ್ಗೆ ಅರ್ಥ ಮಾಡಿಕೊಳ್ಳುತ್ತದೆ ಕಠಿಣವಾಗಿರುವಂತದ್ದಾಗಿದೆ. Hard to explain, he says. ಆತನು ಅದನ್ನು ವಿವರಿಸಲಿಕ್ಕೆ ಬಹಳ ಕಠಿಣವಾಗಿದೆ ಎಂಬುದಾಗಿ ಹೇಳುವಂತನಾಗಿದ್ದಾನೆ. What is the reason? ಇದಕ್ಕೆ ಕಾರಣವೇನು? It is not the subject, but it is the sluggishness of the readers. ಇದು ಆ ವಿಷಯ ಕಠಿಣ ಎಂಬುದಾಗಿಲ್ಲ, ಆದ್ರೆ ವಿಶ್ವಾಸಿಗಳ ಒಂದು ಮಂದ ಬುದ್ಧಿ ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. Now, of course, the topic about Melchizedek is a complex and profound topic. Even we find it difficult. ಈ ಒಂದು ಮೆಲ್ಕಿಸೆದೇಕನ ವಿಷಯ ನೋಡ್ಬೇಕಾದ್ರೂ ಕೂಡ ಅದು ಬಹಳ ಒಂದು ಕಠಿಣವಾದಂತ ಒಂದು ವಿಷಯ, ಆಳವಾದಂತ ವಿಷಯವಾಗಿರುವಂತದ್ದಾಗಿದೆ. Melchizedek is a strange character in the Bible. ಸತ್ಯವೇದ ಕೂಡ ಮೆಲ್ಕಿಸೆದೇಕನ ಒಂದು ವಿಷಯ ನೋಡಬೇಕಾದ ವಿಚಿತ್ರವಾಗಿರುವಂತದ್ದಾಗಿದೆ. It is solid food. ಅದು ಘನವಾದಂತ ಒಂದು ಆಹಾರ. But the problem is with the readers, you have become dull of hearing, the author says. ಗ್ರಂಥಕರ್ತ ಏನಂತ ಆದ್ರೆ ಇಲ್ಲಿ ಇರುವಂತ ಓದುಗರ ವಿಷಯದಲ್ಲಿ ಇರುವಂತ ಸಮಸ್ಯೆ ಏನಂತಂದ್ರೆ ಅದ್ರ ಅರ್ಥ ಮಾಡಿಕೊಳ್ಳದೆ ಮಂದಮತಿ ಉಳ್ಳವರಾಗಿದ್ದಾರೆ. And it's very important to say that you have become dull of hearing. ನೀವು ಕೇಳಿಸಿಕೊಳ್ಳದೆ ಮಂದಮತಿ ಆಗಿದ್ದೀರಿ ಎಂಬುದಾಗಿ ಆತನ ಸಮಸ್ಯೆಯನ್ನು ವಿವರಿಸುವಂತನಾಗಿದ್ದಾನೆ. Maybe they were not like that in the beginning when they came to faith. Now
As time gone by, they have become dull of hearing. You have become. ಇಲ್ಲಿ ನೋಡ್ಬೇಕಾದ್ರೆ ಆರಂಭದಲ್ಲಿ ಕೂಡ ಆ ರೀತಿಯಾಗಿ ಅಲ್ಲ, ಅದು ಕಾಲ ಕ್ರಮೇಣವಾಗಿ ಕೂಡ ಕೇಳಿಸಿಕೊಳ್ಳದೆ ಬಹಳ ಮಂದಮತಿಯಾಗಿ ಅವರು ಮಾರ್ಪಟ್ಟಿದ್ದಾರೆ. It has become blunt and dull, the sharpness is gone. ಅವರು ಕೇಳಿಸಿಕೊಳ್ಳುತ್ತಿರುವಂತಹ ತೀಕ್ಷ್ಣತೆಯನ್ನು ಅವರು ಕಳೆದುಕೊಂಡವರಾಗಿದ್ದಾರೆ. In other words, the author is saying, you are responsible for your present spiritual condition. ಈಗ ಇರುವಂತಹ ಒಂದು ಆತ್ಮಿಕವಾದಂತಹ ಮಟ್ಟಕ್ಕೆ ನೀವೇ ಅದಕ್ಕೆ ಜವಾಬ್ದಾರಿ ಉಳ್ಳವರಾಗಿದ್ದೀರಾ ಎಂಬುದಾಗಿ ತಿಳಿಸುವಂತರಾಗಿದ್ದಾನೆ. They do not act like adults in spiritual matters. ಆತ್ಮಿಕವಾದ ವಿಷಯಗಳಲ್ಲಿ ಕೂಡ ಅವರು ಒಂದು ಪರಿಪಕ್ವತೆ ಹೊಂದುವ ರೀತಿಯಲ್ಲಿ ಕೂಡ ಅವರು ಇಲ್ಲಿ ವರ್ತನೆ ಮಾಡುತ್ತಿಲ್ಲ ಎಂಬುದಾಗಿ ತಿಳಿಸುವಂತರಾಗಿದ್ದಾನೆ. They are not acting like adults. ಪ್ರಾಯಸ್ಥರಾಗಿ ಅವರು ಇಲ್ಲಿ ವರ್ತನೆ ಮಾಡುತ್ತಾ ಇಲ್ಲ. When we look at the physically handicapped dear ones, ನೋಡ್ಬೇಕಾದ್ರೆ ಒಂದು ಅಂಗಹೀನತೆ ಇರುವಂತಹ ವ್ಯಕ್ತಿಗಳ ಕುರಿತಾಗಿ ನೋಡುವಂತ ಸಂದರ್ಭದಲ್ಲಿ ಫಿಸಿಕಲಿ ಶಾರೀರಿಕವಾಗಿ ಅಂಗಹೀನವಾಗಿರುವಂತಹ ವಿಷಯದಲ್ಲಿ ನೋಡುವಾಗ ಇಟ್ ಇಸ್ ಅ ಸ್ಯಾಡ್ ಥಿಂಗ್ ಟು ಸೀ. ಅವ್ರು ನೋಡುವಾಗ ಬಹಳ ದುಃಖವಾಗಿ ಇರುವಂತದ್ದಾಗಿದೆ. ಬಟ್ ದಿ ಆಥರ್ ಇಸ್ ಸೇಯಿಂಗ್ ಇಟ್ ಇಸ್ ಮೋರ್ ಟ್ರಾಜಿಕ್ ಟು ಬಿ ಸ್ಪಿರಿಚುವಲಿ ರಿಟಾರ್ಡೆಡ್. ಅದೇ ಆತ್ಮಿಕ ರೀತಿಯಲ್ಲಿ ಇದನ್ನು ನೋಡಿದ ಸಮಯದಲ್ಲಿ ಕೂಡ ಬಹಳ ದೌರ್ಭಾಗ್ಯದ ಬಹಳ ದುಃಖಕರವಾದ ವಿಷಯವಾಗಿದೆ ಎಂಬುದಾಗಿ ಈ ಒಂದು ಗ್ರಂಥಕರ್ತನು ತಿಳಿಸುವಂತರಾಗಿದ್ದಾನೆ. ಶಾರೀರಿಕ ಅಂಗವೈಲ್ಯಕ್ಕಿಂತ ಆತ್ಮೀಯ ಅಂಗವೈಲ್ಯ, ದ ಸ್ಪಿರಿಚುವಲ್ ಹ್ಯಾಂಡಿಕ್ಯಾಪ್ನೆಸ್ ಇಸ್ ಮೋರ್ ಸೀರಿಯಸ್. ಈ ಶಾರೀರಿಕವಾದ ಒಂದು ಅಂಗಹೀನತೆಗಿಂತ ಒಂದು ಆತ್ಮಿಕವಾದ ಒಂದು ಅಂಗಹೀನತೆ ಕೂಡ ಅದು ಬಹಳ ದೌರ್ಭಾಗ್ಯವಂತ ವಿಷಯ. Instead of being spiritually mature, they are spiritually childish. ಇವರು ಆತ್ಮಿಕವಾಗಿ ಅವರು ಪರಿಪಕ್ವತೆ ಹೊಂದುವುದನ್ನು ಬಿಟ್ಟು ಆತ್ಮಿಕವಾಗಿ ಅದು ಬಾಲಿಶವಾಗಿ ಅವರು ಕಾಣಬರುವಂತರಾಗಿದ್ದಾರೆ. So in verse 12 he says, by this time you ought to be teachers. ಇಲ್ಲಿವರೆಗೂ ಕೂಡ ನೀವು ಬೋಧಕರಾಗಿರಬೇಕಾಗಿತ್ತು ಎಂಬುದಾಗಿ ಆತನು ತಿಳಿಸುತ್ತಾನೆ. ಕಾಲವನ್ನು ನೋಡಿದರೆ ಎಲ್ಲ by the for the amount of time you've been a believer, you should have been a teacher. ಈ ಕಾಲವನ್ನು ನೋಡಿದ್ರೆ ನೀವು ಬೋಧಕರಾಗಿರಬೇಕಾಗಿತ್ತು, ಅದು ವಿಶ್ವಾಸಿಗಳಾಗಿದ್ದೀರಿ ಎಂಬುದಾಗಿ ತಿಳಿಸ್ತಾನೆ. Apostle Paul writes the same thing in 1 Corinthians chapter 3 verse 1 to 4. 1 ಕೊರಿಂಥಿಯಲ್ಲಿ ಕೂಡ ಅಪೊಸ್ತಲ ಪೌಲನು ಇದೇ ವಿಷಯವನ್ನು ಆತನು ಬರೆಯುವಂತನಾಗಿದ್ದಾನೆ. Can we read 1 Corinthians chapter 3 verse 1 to 4? 1 ಕೊರಿಂಥಿ 3ನೇ ಅಧ್ಯಾಯದ 1 ರಿಂದ 4 ವಾಕ್ಯ ಕೂಡ ನೋಡಿಕೊಳ್ಳೋಣ. ಒಂದರಿಂದ 4. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕೆಂದ್ರೆ ಇನ್ನೂ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರ ಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ? So we can probably understand why many people believe that Hebrews is written by Apostle Paul. ಯಾಕೆ ಅನೇಕ ಕೂಡ ಇದರ ಓದುವುದ ಮುಖಾಂತರ ಯಾಕೆ ಈ ಒಂದು ಇಬ್ರಿಯ ಪತ್ರಿಕೆ ಕೂಡ ಅಪೊಸ್ತಲ ಪೌಲನು ಬರೆದಿದ್ದಾನೆಂಬುದಾಗಿ ತಿಳಿದುಕೊಳ್ಳುತ್ತೇವೆ. Because the same thing he is mentioning to the Corinthian believers. ಇದೇ ವಿಷಯವನ್ನು ಕೂಡ ಕೊರಿಂಥ ವಿಶ್ವಾಸಿಗಳು ಕೂಡ ಆತನು ವಿವರಣೆ ಮಾಡುವಂತನಾಗಿದ್ದಾನೆ. Here the author says you ought to be teachers by this time. ಇಲ್ಲಿ ಗ್ರಂಥಕರ್ತನು ಹೇಳ್ತಾನೆ, ಇದುವರೆಗೂ ಕೂಡ ನೀವು ಬೋಧಕರಾಗಿರಬೇಕಿತ್ತು ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. In other words, by the time from the time you became Christians, you should have been well grounded in the faith. ನೀವು ಕ್ರೈಸ್ತರಾದ ಮೇಲೆ ಕೂಡ ನಿಮ್ಮ ನಂಬಿಕೆಗಳು ಕೂಡ ಬಹಳ ಚೆನ್ನಾಗಿ ಬೆಳೆದಿರಬೇಕಾಗಿತ್ತು. Here faith means the whole teachings of the word of God.
ಇಲ್ಲಿ ನಂಬಿಕೆ ನೋಡ್ಬೇಕಾದ್ರೆ ಕೂಡ ನಂಬಿಕೆ ಎಂಬುದಾಗಿ ಹೇಳುವುದಾದ್ರೆ ಕೂಡ ದೇವರ ವಾಕ್ಯದ ಒಂದು ಬೋಧನೆಗಳೆಂಬುದಾಗಿ ಇಲ್ಲಿ ವಿವರಿಸಲ್ಪಟ್ಟದ್ದಾಗಿದೆ. In the epistle to Jude, verse 3, we read, faith once delivered for the saints. ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆ. That is about the whole teachings of the word of God. ಯೂದನ ಪತ್ರಿಕೆ ಯೂದನ ಒಂದು ಅಧ್ಯಾಯದ ನೋಡ್ಬೇಕಾ 3ನೇ ವಾಕ್ಯ ಕೂಡ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. In other words, we should mature in all the teachings of the word of God. ದೇವರ ವಾಕ್ಯದ ಎಲ್ಲಾ ಬೋಧನೆ ಕೂಡ ನಾವು ಪರಿಪಕ್ವತೆ ಹೊಂದಿದವರಾಗಿರಬೇಕು. When we see little children, they are dressed according to their growth. ಈ ಚಿಕ್ಕ ಮಕ್ಕಳು ನೋಡ್ಬೇಕಾದ್ರೆ ತಮ್ಮ ವಯಸ್ಸಿನ ತಕ್ಕ ರೀತಿಯಲ್ಲಿ ಕೂಡ ಅವರು ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಾರೆ. When infants, when they take some food, we put a bib, just a piece of cloth around their neck, because that is the age that they are in. ಆ ಚಿಕ್ಕ ಮಕ್ಕಳಾಗುವ ಸಮಯದಲ್ಲಿ ಕೂಡ ಊಟ ಮಾಡಿದ ಸಮಯದಲ್ಲಿ ಕೂಡ ಒಂದು ಕುತ್ತಿಗೆಗೆ ಒಂದು ಬಟ್ಟೆ ಕಟ್ಟುವುದರಾಗಿದ್ರೆ, ಯಾಕಂದ್ರೆ ಅವರ ವಯಸ್ಸಿಗೆ ತಕ್ಕಂತ ಒಂದು ಬೆಳವಣಿಗೆಯಾಗಿ ಅಲ್ಲಿ ನೋಡುತ್ತೇವೆ. But spiritually, if we are dressed according to our spiritual growth, maybe we have to be putting bibs on our neck. ನಾವು ಆತ್ಮಿಕ ರೀತಿಯಲ್ಲಿ ಕೂಡ ಬೆಳೆದ ಸಮಯದಲ್ಲಿ ಕೂಡ ಅದೇ ರೀತಿಯಾಗಿ ಕೂಡ ನಾವು ಕುತ್ತಿಗೆ ಬಟ್ಟೆ ಕಟ್ಟುವಂತ ಪರಿಸ್ಥಿತಿ ಇರುವಂತದ್ದಾಗಿದೆ. He says, by the time you ought to be teachers, but you need someone to teach you again the basic principles of the oracles of God. ಈ ದೇವರಿಗೂ ಕೂಡ ನೀವು ಬೋಧಕರಾಗಿರ್ಬೇಕು. ಆದ್ರೆ ಈ ದೈವೋಕ್ತಿಗಳ ಮೂಲ ಪಾಠವನ್ನು ಕೂಡ ಕೆಲವು ನಿಮ್ಗೆ ತಿಳಿಸಬೇಕಂತ ಪರಿಸ್ಥಿತಿ ನಿಮ್ಗೆ ಇರುವಂತದ್ದಾಗಿದೆ ಎಂದು ತಿಳಿಸುವಂತನಾಗಿದ್ದಾನೆ. There are two important lessons we learn from here. ಇಲ್ಲಿಂದ ಎರಡು ಮುಖ್ಯವಾದ ಪಾಠಗಳನ್ನು ಕಲಿಯುವಂತಾಗಿದೆ. First of all, God expects his people to make progress in spiritual things. ಆತ್ಮಿಕ ವಿಷಯದಲ್ಲಿ ಕೂಡ ತನ್ನ ಮಕ್ಕಳು ಕೂಡ ಬೆಳವಣಿಗೆ ಹೊಂದಬೇಕೆಂಬುದಾಗಿ ದೇವರು ಆತನ ಮೊದಲನೇದಾಗಿ ಆತನ ಕೇಳಿಕೊಳ್ಳುತ್ತಾನಾಗಿದ್ದಾನೆ. Second truth, ಎರಡನೇ ಸತ್ಯ, just the time or age does not produce spiritual maturity always. ಸಮಯ ಅಥವಾ ಒಂದು ವಯಸ್ಸು ನೋಡ್ಬೇಕಾದ್ರೆ ಒಂದು ಆತ್ಮಿಕವಾದಂತ ಒಂದು ಪರಿಪಕ್ವತೆಯನ್ನು ಅದು ಕೊಡುವುದಿಲ್ಲ. Just merely because you've been a believer for a long time or you are old enough, that doesn't mean automatically that you become mature spiritually. ಇನ್ನು ಬಹಳ ದೀರ್ಘಕಾಲದ ವಿಶ್ವಾಸಿಗಳು ಅಥವಾ ನಿಮಗೆ ವಯಸ್ಸಾಗಿದೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ನಿಮ್ಮ ಒಂದು ಆತ್ಮಿಕ ಪರಿಪೂರ್ಣತೆ ಹೊಂದಿಕೊಂಡಿದ್ದೀರಿ ಎಂಬುದಾಗಿ ಅರ್ಥವಲ್ಲ. Some believers been believers for long years. ಅನೇಕ ವಿಶ್ವಾಸಿಗಳು ನೋಡ್ಬೇಕಾದ್ರೆ ಬಹಳ ದೀರ್ಘಕಾಲದಿಂದ ಅವರು ವಿಶ್ವಾಸಿಗಳಾಗಿರುವಂತರಾಗಿದ್ದಾರೆ. But there is very little progress. ಆದ್ರೆ ಆತ್ಮಿಕವಾಗಿ ಬಹಳ ಕಡಿಮೆ ಮಟ್ಟದಲ್ಲಿ ಬೆಳೆದಿರುವಂತರಾಗಿದ್ದಾರೆ. We boast about our background, our heritage, how many meetings we attended, all of that, but very little understanding in spiritual matters. ನಮ್ಮ ಒಂದು ಹಿನ್ನೆಲೆಯ ಕುರಿತಾಗಿ ಮತ್ತು ಅನೇಕ ಒಂದು ಗುಣಗಳ ಕುರಿತಾಗಿ ಹೆಚ್ಚಾಗಿ ಹೊಗಳಿಕೊಳ್ಳುವಂತಾಗಿದ್ದೇವೆ. ಅದು ಆತ್ಮಿಕವಾದ ರೀತಿಯಲ್ಲಿ ಕೂಡ ಬಹಳ ಕಡಿಮೆ ಮಟ್ಟದಲ್ಲಿ ಬೆಳೆಯುವಂತರಾಗಿದ್ದೇವೆ. But then on the other side, we see some new believers, 5 years, 6 years, they have grown so much and they know how to rightly divide the word of God. ಕೆಲವು ವಿಶ್ವಾಸ ನೋಡ್ಬೇಕಾದ್ರೆ ಬೇರೆ ರಕ್ಷಣೆ ಒಂದು 5 ಅಥವಾ 6 ವರ್ಷಗಳಾಗಿರುವಂತದ್ದಾಗಿದ್ದಾರೆ. ಆದ್ರೆ ದೇವರ ವಾಕ್ಯವನ್ನು ಕೂಡ ವಿವರಣೆ ಮಾಡುವ ವಿಷಯದಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂತರಾಗಿದ್ದಾರೆ. I have seen cases like that. ಆ ರೀತಿಯಂತ ವಿಷಯಗಳು ಕೂಡ ನಾನು ನೋಡಿದ್ದೇನೆ. So the author is telling the readers ought to have been teachers by now. ಆದ್ರೆ ಈ ಗ್ರಂಥಕರ್ತನು ಹೇಳ್ತಾನೆ, ಈ ಓದುಗರು ಕೂಡ ಇದುವರೆಗೂ ಕೂಡ ಅವರು ಬೋಧಕರಾಗಿರಬೇಕಿತ್ತು ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. You see, that does not mean that every believer has to be a public teacher or an expositor of the word. That is not what it means. ಇದರ ಅರ್ಥ ಈ ರೀತಿಯಾಗಿಲ್ಲ. ಪ್ರತಿಯೊಂದು ವಿಶ್ವಾಸ ಕೂಡ ಆತನು ಸಾರ್ವಜನಿಕ ಬೋಧಕರಾಗಿರ್ಬೇಕು ಅಥವಾ ಒಂದು ಸತ್ಯವಾದ ವಿವರಣೆ ಮಾಡುವಂತರಾಗಿರ್ಬೇಕು ಎಂಬುದಾಗಿ ಇದರ ಅರ್ಥವಲ್ಲ. The teacher is in a non-technical sense. ಅದು ತಂತ್ರಜ್ಞಾನವಿಲ್ಲದ ರೀತಿಯಲ್ಲಿ ಬೋಧಕರು ಎಂಬುದಾಗಿ ನೋಡುತ್ತರಾಗಿದ್ದೇವೆ. In other words, each one of us should be able to teach at least someone else. ನಾವು ನೋಡ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಇನ್ನು ಬೇರೊಬ್ಬರಿಗೂ ಕೂಡ ಕೆಲವು ವಿಷಯಗಳು ಕೂಡ ಬೋಧನೆ ಮಾಡುವಂತರಾಗಿರ್ಬೇಕು.
James in his epistle calls people hearers only, not doers. That's what happens. ಈ ಯಾಕೋಬನ್ ತನ್ನ ಪತ್ರಿಕೆ ಕೂಡ ಅದು ಕೇಳುಗರು ಮಾತ್ರವಾಗಿರದೆ ಅದು ಮಾಡುವಂತರಾಗಿರಿ ಎಂಬುದಾಗಿ ಹೇಳುವಂತನಾಗಿದ್ದಾನೆ ಯಾಕೋಬನ್. Yeah, this is not calling for public teaching always, even though some Yes, are gifted like that. ಸಾರ್ವಜನಿಕವಾಗಿ ಅವ್ರು ಬೋಧಕರಾಗಿರ್ಬೇಕೆಂಬುದಾಗಿ, ಯಾಕಂದ್ರೆ ಕೆಲವರಿಗೆ ಈ ಬೋಧನೆಯ ವರ ಕೂಡ ಕೊಡಲ್ಪಡಲ್ಪದ್ದಾಗಿದೆ. But we should all be able to teach someone else, maybe our family members, individually, our friends. We should all be able to pass on what we have learned, should be able to instruct others. ಇನ್ನು ಬೇಕಾದ್ರೆ ನಾವು ಪ್ರತಿಯೊಬ್ಬರು ಕೂಡ ನಮ್ಗೆ ಏನು ಕಲ್ತಿಕೊಟ್ಟಿದ್ದು ಅದನ್ನು ನಮ್ಮ ಸ್ನೇಹಿತರಿಗೆ ಅಥವಾ ಕುಟುಂಬವರಿಗೆ ಅಥವಾ ನಾವು ಕಲಿತ ಬೋಧನೆ ಕೂಡ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಂತರಾಗಿರ್ಬೇಕು. I know believers who have been a believer for 10 years still have not even read the Bible completely. ನಾನು ಅನೇಕ ವಿಶ್ವಾಸಿಗಳಿಗೆ ಗೊತ್ತುಂಟು, ಅವ್ರು ಸುಮಾರು 10 ವರ್ಷಗಳ ವಿಶ್ವಾಸಿಗಳು ಅದು ಸಂಪೂರ್ಣವಾಗಿ ಸತ್ಯವೇದವನ್ನು ಅಧ್ಯಯನ ಮಾಡದಿರುವಂತರಾಗಿದ್ದಾರೆ. Unless we read and get a good handle of the word of God, we will not be able to teach others. ನಾವು ಸರಿಯಾದ ರೀತಿಯಲ್ಲಿ ಕೂಡ ಸತ್ಯವೇದವನ್ನು ಓದದೆ ಹೋದರೆ ಇನ್ನೊಬ್ಬರಿಗೆ ಬೋಧನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. We all should be growing according to the time we've been and be able to instruct and edify others in their faith. ಅದು ಕೂಡ ನಮ್ಮ ಒಂದು ಕಾಲಕ್ಕೆ ತಕ್ಕದಾಗಿ ಕೂಡ ನಾವು ಈ ವಾಕ್ಯದ ಬೆಳೆಯಬೇಕು, ಮತ್ತೆ ಇನ್ನೊಬ್ಬರಿಗೆ ಕೂಡ ಇದು ಬೋಧನೆ ಮಾಡುವಂತ ರೀತಿಯಾಗಿ ನಾವು ಇರುವಂತರಾಗಿರಬೇಕು. The sign of maturity that we can explain our faith. ನಮ್ಮ ನಂಬಿಕೆಯನ್ನು ಕೂಡ ವಿವರಣೆ ಮಾಡುವಂತದೇ ನಾವು ಆತ್ಮಿಕವಾದ ಒಂದು ಗುಣಮಟ್ಟದಲ್ಲಿ ಬೆಳೆದಿದ್ದೇವೆ ಎಂಬುದಾಗಿ ಇರುವಂತ ಒಂದು ಸೂಚನೆಯಾಗಿದೆ. Let's read 1 Peter 3:15. 1 ಪೇತ್ರ 3:15 ಕೂಡ ನಾವು ಓದಿಕೊಳ್ಳೋಣ. 1 ಪೇತ್ರನ ಗ್ರಂಥ 3ನೇ ಅಧ್ಯಾಯದ 15ನೇ ವಾಕ್ಯ. ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸ್ವಾತಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. Very clear that we should be able to explain our faith to anyone. Even if you are wakened from sleep at midnight and somebody asks you what you believe, we should be able to tell it. ಒಂದು ವೇಳೆ ಯಾರಾದ್ರೂ ಕೂಡ ಮಧ್ಯರಾತ್ರಿಯಲ್ಲಿ ಹೆಬ್ಬಿಸಿ ಕೇಳುವುದಾದ್ರೆ ನಾವೇನು ನಂಬಿರ್ತೇವೆ ಕೂಡ ಅದನ್ನು ಸ್ಪಷ್ಟವಾದ ರೀತಿಯಲ್ಲಿ ವಿವರಣೆ ಮಾಡುವಂತೆ ನಾವು ಇರುವಂತವರಾಗಿರಬೇಕು. We should be also able to refute any false teaching. ಯಾವುದೇ ಸುಳ್ಳು ಬೋಧನೆ ಕೂಡ ತಿರಸ್ಕಾರ ಮಾಡುವಂತ ವಿಷಯದಲ್ಲೂ ಕೂಡ ನಾವು ಸಿದ್ಧವಾಗಿರುವಂತರಾಗಿರ್ಬೇಕು. When somebody is sharing the word in our assemblies, when we hear that if there is a doctrinal error in what he says, we should be able to point out that lovingly and show that we should always be keen in knowing the right teaching. ಯಾರಾದ್ರೂ ಸಭೆಯಲ್ಲಿ ತಿಳ್ಕೊಂಡು ಸುಳ್ಳಾದಂತ ಒಂದು ತತ್ವಗಳನ್ನು ಬೋಧನೆ ಮಾಡೋದಾದ್ರೆ ನಾವು ಬಹಳ ಪ್ರೀತಿ ಪೂರ್ವಕವಾಗಿ ಕೂಡ ಅದ್ರ ಖಂಡನೆ ಮಾಡಿ ಅದನ್ನ ತಿಳಿಪಡಿಸುವಂತರಾಗಿರ್ಬೇಕು. Are you able to say, no, that is not scriptural? ನೀವು ಕೂಡ ಅದು ಸತ್ಯವೇದಕ್ಕೆ ವಾಕ್ಯಕ್ಕೆ ಅನುಸಾರವಾದ ಅದು ಅಲ್ಲ ಎಂಬುದಾಗಿ ಹೇಳಲಿಕ್ಕೆ ನೀವು ಶಕ್ತರಾಗಿರ್ಬೇಕು. So here the author is saying you should have been teachers by now, but you need someone to teach you again the basic principles of the oracles of God. ಇಲ್ಲಿ ಅತ್ಯಾದಿ ನೋಡ್ಬೇಕಾದ್ರೆ ಕೂಡ ಇಲ್ಲಿವರೆಗೂ ಕೂಡ ನೀವು ಬೋಧಕರಾಗಿರಬೇಕು, ಆದ್ರೆ ನಿಮ್ಗೆ ಇನ್ನೂ ಆ ದೈವತ್ವಗಳ ಮೂಲ ಪಾಠವನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ ಎಂಬುದಾಗಿ ನೋಡುತ್ತಾಗಿದ್ದೇವೆ. We need someone to teach us. ಇನ್ನು ಯಾರೋ ಒಬ್ಬನ ಬೋಧನೆ ಮಾಡುವಂತ ಒಂದು ಆ ಕೊರತೆಯಲ್ಲಿ ನಾವು ನಿಂತರಾಗಿದ್ದೇವೆ. See, when preachers preach, they have studied, they have read, they have spent time, and then they are sharing it. When you hear it, it is second hand. It is always better that we ourselves study and it will be first hand information. ಇನ್ನು ನೋಡ್ಬೇಕಾದ್ರೆ ಯಾವುದೇ ಬೋಧಕರು ಬೋಧನೆ ಮಾಡೋ ಸಮಯದಲ್ಲಿ ಪ್ರಥಮವಾಗಿ ಕೂಡ ಅದನ್ನ ಅಭ್ಯಾಸ ಮಾಡ್ತಾರೆ, ಅದು ಕೂಡ ಅದನ್ನ ಸರಿಯಾದ ರೀತಿ ಕಲಿತು ಅವರಿಗೆ ನಮ್ಮ ಬೋಧನೆ ಮಾಡುವಂತರಾಗಿದ್ದಾರೆ. ಅದು ನಮಗೆ ಬರುವಂತ ಸಮಯದಲ್ಲಿ ಎರಡನೇ ರೀತಿಯಲ್ಲಿ ಇರುವಂತದ್ದಾಗಿದೆ. ಅದರಿಂದ ಕೂಡ ನಾವೇ ಅದನ್ನು ಆ ಮೂಲ ಪಾಠಕ್ಕೂ ನಾವೇ ಆ ಒಂದು ಪಾಠವನ್ನು ಕಲಿತು ನಾವೇ ಅದನ್ನ ಅರ್ಥ ಮಾಡಿಕೊಳ್ಳುವಂತರಾಗಿರ್ಬೇಕು. Today we have lot of resources to
study. We have Google. We can Google up and find. We can read commentary. A lot of things are available. But the best thing is that we ourselves spend time and study it and be grounded in the truth. ಇನ್ನು ಬೇಕಾದ್ರೆ ಈ ಸಂದರ್ಭಗಳ ಅನೇಕ ಮೂಲಗಳು ಅಂದ್ರೆ ಗೂಗಲ್ ಮುಖಾಂತರವಾಗಿ ಕೂಡ ದೇವರ ವಾಕ್ಯವನ್ನು ಕಲಿಯಬಹುದಾಗಿದೆ. ಆದ್ರೆ ನಾವೇನ್ ಮಾಡ್ಬೇಕು ಇಂಥ ಸಂದರ್ಭಗಳಲ್ಲಿ ಸತ್ಯವೇದ ಮುಖಾಂತರವಾಗಿ ಆ ಪಾಠಗಳನ್ನು ಸ್ವತಃ ನಾವೇ ಓದಿಕೊಂಡು ಅದರ ಅರ್ಥ ಮಾಡಿಕೊಂಡು ಕಲಿಯುವಂತರಾಗಿರ್ಬೇಕು. Thank God for the so many resources available now. There is no excuse for not studying, not knowing the teachings of the Word of God. So easy compared to our forefathers. ನಮ್ಮ ಮೂಲ ಪಿತೃಗಳಿಗೆ ನಮ್ಮನ್ನು ಹೋಲಿಸಿಕೊಂಡಂತ ಸಮಯದಲ್ಲಿ ಕೂಡ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನೇಕ ಮೂಲಗಳು ಒಂದು ಗೂಗಲ್ ಮುಖಾಂತರವಾಗಿ ಅನೇಕ ಒಂದು ಅಭ್ಯಾಸ ಮಾಡುವಂತಹ ವಿಷಯಗಳು ಕೂಡ ಈ ದಿವಸ ಸಿಕ್ಕುವಂತದ್ದಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುವಂತರಾಗಿರಬೇಕು. But many of our forefathers did not have a Bible school. They did not have internet, no phone. They only had the Bible and the local assembly. ನಮ್ಮ ಮೂಲ ಪಿತೃಗಳು ನೋಡ್ಬೇಕಾದ್ರೆ ಕೂಡ ಈಗ ನಮಗಿರುವಂತಹ ಸಾಮಾಜಿಕ ತಾಣಗಳಾಗಲಿ ಮತ್ತೆ ಯಾವುದೇ ರೀತಿಯಾದಂತ ಒಂದು ಪುಸ್ತಕಗಳಾಗಿ ದೊರೆಯದೆ ಅವ್ರ ಸತ್ಯವೇದದ ಮೇಲೆ ಅವರು ಆತ್ಕೊಳ್ಳುವಂತ ಆಗಿದ್ದರು. They have spent time with the Word of God. ಅವರು ದೇವರ ವಾಕ್ಯದಲ್ಲಿ ಕೂಡ ತಮ್ಮ ಸಮಯವನ್ನು ಕಳೆಯುತ್ತಾ ಇದ್ದರು. I remember many good teachers in my childhood in Kerala. ಈ ಕೇರಳದಲ್ಲಿ ನನ್ನ ಬಾಲ್ಯಾವಸ್ಥೆಯಲ್ಲಿ ಕೂಡ ಅನೇಕ ಉತ್ತಮವಾದ ಬೋಧಕರನ್ನು ನೋಡಿದ್ದೇನೆ. Many of them were able to expound the Word of God even better than the missionaries that came. ಆ ದಿವಸಗಳಲ್ಲಿ ಬಂದ ಒಂದು ಸುವಾರ್ತಿಗಳು ಮಿಷನರಿಗಿಂತ ಅಧಿಕವಾದ ರೀತಿಯಲ್ಲಿ ಕೂಡ ದೇವರ ವಾಕ್ಯನ ವಿವರಣೆ ಮಾಡ್ತಾ ಅನೇಕ ಜನರು ಅಲ್ಲಿರುವಂತರಾಗಿದ್ದರು. They did not have the resources that we have today. ಅವರಿಗೆ ನಮಗೆ ಈಗಿರುವಂತಹ ಮೂಲ ಸೌಕರ್ಯಗಳು ಆ ದಿವಸಗಳಲ್ಲಿ ಅವ್ರು ದೊರೆಯದೇ ಇರುವಂತದ್ದಾಗಿತ್ತು. It is hearing and studying, and they were able to teach others. ಅವರು ಕೇಳಿಸಿಕೊಂಡು ಅಭ್ಯಾಸ ಮಾಡಿ ಮತ್ತೊಬ್ಬರಿಗೆ ಅವರು ಬೋಧನೆ ಮಾಡುತ್ತಾ ಇದ್ದರು. Brothers and sisters, are we able to defend our faith in the context of what we read in 1 Peter 3:15, in the context of persecution that may be coming more in our state and our country? Will you be able to clearly defend our faith? 1 ಪೇತ್ರ 3ನೇ ಅಧ್ಯಾಯದ 15ನೇ ಅಧಿಕಾರಿಗೆ ಬರುವಂತ ಬಹಳ ಕಠಿಣವಾದ ದಿವಸಗಳು ಹಿಂಸೆಯ ಕಾಲ ಬರುವಂತದ್ದಾಗಿದೆ. ಆದ್ರೆ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತ ಹಾಗೆಯಲ್ಲಿ ಸಹೋದರ ಸಹೋದರಿಗಳು ಇರುವಂತರಾಗಿದ್ದೇವಾ? In our homes we should have Bible study. If we are not able, you can invite someone who is gifted with that, and we should be able to study and be able to defend our faith. ಅದರಿಂದ ಕೂಡ ನಮ್ಮ ಮನೆಯಲ್ಲಿ ಕೂಡ ಒಂದು ಸತ್ಯವಾದ ಅಧ್ಯಯನಗಳು ಇರುವಂತದ್ದಾಗಿರ್ಬೇಕು. ಒಂದ್ ವೇಳೆ ನಮಗೆ ಆ ರೀತಿ ಬಾರದೆ ಹೋದ್ರೆ ಸರಿಯಾಗಿ ಕಲಿತ ಜನರು ಕೂಡ ನಮ್ಮ ಮನೆಗೆ ವಿಶ್ವಾಸಗಳು ಬೋಧಕರನ್ನು ಕಳಿಸಿಕೊಂಡು ಆ ಸತ್ಯವಾದ ಅಧ್ಯಯನ ಕೂಡ ನಮ್ಮ ಸ್ವಂತ ಮನೆಗಳಲ್ಲಿ ಮಾಡಿಕೊಳ್ಳುವಂತರಾಗಿರ್ಬೇಕು. Here the author says you still need the basic principles of the oracles of God. ಇಲ್ಲಿ ಈ ಒಂದು ಗ್ರಂಥಕರ್ತ ಆಗಿದ್ದಾನೆ, ದೈವತಿಗಳ ಮೂಲ ಪಾಠಗಳು ತಿರುಗಿ ನೀವು ಕಲಿಸಿಕೊಡಬೇಕಾಗಿರುವಂತದ್ದಾಗಿದೆ ಎಂಬುದಾಗಿ. He's telling that you still need the ABCs, the alphabet of your faith. ಆತನು ಹೇಳುವಂತನಾಗಿದ್ದಾನೆ ಆ ABC ಎಂಬುದಾಗಿ ಈ ಮೂಲ ಒಂದು ಅಕ್ಷರಗಳ ಒಂದು ಅವನ ಪಾಠವನ್ನು ಕಲಿಸಿಕೊಡಬೇಕಾಗಿದೆ ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. What is the oracles of God? ದೇವರ ದೈವೋಕ್ತಿಗಳು ಏನು? It is the Old Testament truths that is fulfilled in the ministry of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಸೇವಾ ಕಾಲದಲ್ಲಿ ಕೂಡ ಅದು ನೆರವೇರಿದಂತ ಒಂದು ಪ್ರವಾದನೆಗಳು ಎಂಬುದಾಗಿ ನೋಡ್ತೇವೆ. These Jewish believers who came to Christian faith, now they are thinking of going back because of the persecution, should be able to see that Christ is the fulfillment of all the Old Testament prophecies. ಇನ್ನು ಬೇಕಾದ ಈ ಯಹೂದಿಯರು ತಮ್ಮ ಹಳೆಯ ನಂಬಿಕೆಗೆ ಹೋಗೋಕೆ ಮನಸ್ಸಿದ್ದ, ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತ ಕೂಡ ಎಲ್ಲಾ ಒಂದು ಪ್ರವಾದಗಳು ನೆರವೇರಲ್ಪಟ್ಟಿದೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳದೆ ಇರುವಂತ ಸಂದರ್ಭದಲ್ಲಿ. But now you need to the ABCs of your faith. ಆದ್ರೆ ಈಗ ಕೂಡ ನಮ್ಮ ನಂಬಿಕೆಯ ಒಂದು ಮೂಲ ಪಾಠಗಳನ್ನು ಕಲಿಯಬೇಕಾಗಿರುವಂತಹ ಪರಿಸ್ಥಿತಿ. And now he says you need milk, not solid food.
ಆತನಿಗೆ ಹೇಳುವಂತನಾಗಿದ್ದಾನೆ, ಈಗ ನಿಮ್ಗೆ ಹಾಲು ಕುಡಿಯುವ ತಕ್ಕವರೇ ಹೊರತು ಗಟ್ಟಿಯಾದ ಆಹಾರ ತಿನ್ನತಕ್ಕವರಲ್ಲ. He's telling you eat like adults by this time. ಇಲ್ಲಿಯವರೆಗೂ ಕೂಡ ನೀವು ಇದು ದೊಡ್ಡವರ ರೀತಿಯಲ್ಲಿ ಕೂಡ ಪ್ರಾಯಸ್ಥರಾಗಿ ಕೂಡ ಆಹಾರ ತಿನ್ನಬೇಕಾಗಿತ್ತು ಎಂಬುದಾಗಿ ತಿಳಿಸುತ್ತಾಗಿದ್ದಾನೆ. A believer's life should be revolving around the scripture, God and the scripture and the local assembly. ಒಬ್ಬ ವಿಶ್ವಾಸಿಯ ಜೀವಿತವು ಕೂಡ ದೇವರ ಸುತ್ತಲೂ ಒಂದು ವಾಕ್ಯಗಳ ಸುತ್ತಲೂ ಕೂಡ ಅದು ತಿರುಗುವಂತದ್ದಾಗಿರಬೇಕು. God, His word and His church, we should be revolving around that. ದೇವರ ಸುತ್ತಲೂ ವಾಕ್ಯದ ಸುತ್ತಲೂ ಸಭೆಯ ಸುತ್ತಲೂ ಕೂಡ ನಾವು ಯಾವಾಗಲೂ ತಿರುಗುವಂತರಾಗಿರಬೇಕು. If we do that, we will be always able to defend our faith. ಈ ರೀತಿಯಾಗಿ ನಾವು ಮಾಡುವುದಾದ್ರೆ ಯಾವಾಗ ಕೂಡ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತರಾಗಿದ್ದೇವೆ. But if you and I are only a Sunday morning Christian, you will never be able to eat solid food. ನೀನು ನಾನು ಕೂಡ ಭಾನುವಾರದ ಕ್ರೈಸ್ತರಾಗಿದ್ದರೆ ಆ ಒಂದು ಘನವಾದ ಆಹಾರವನ್ನು ತಿನ್ನಲಿಕ್ಕೆ ಸಾಧ್ಯವಾಗುವುದಿಲ್ಲ. We should be able to digest solid food. ನಾವು ಕೂಡ ಈ ಘನ ಆಹಾರವನ್ನು ಕೂಡ ಜೀರ್ಣ ಮಾಡುವಂತ ಶಕ್ತಿ ನಮಗಿರುವಂತದ್ದಾಗಿರ್ಬೇಕು. Spiritual growth is measured by knowledge of the scripture into the time and its application. ಈ ಒಂದು ದೇವರ ವಾಕ್ಯದ ಜ್ಞಾನ, ಅದರ ಸಮಯ, ಅದರ ಅಳವಡಿಸಿಕೆ, ಇದರ ಮೇಲೆ ಕೂಡ ಈ ಪರಿಪಕ್ವತೆ ಕೂಡ ಅದು ಒಳಗೊಂಡದಾಗಿದೆ. ಆತ್ಮಿಕ ಪರಿಪಕ್ವತೆ. That is how we get growth. ಈ ರೀತಿಯಾಗಿ ಆತ್ಮಿಕವಾಗಿ ಬೆಳವಣಿಗೆ ಹೊಂದಿಕೊಳ್ಳಬಹುದು. The word of God that is not applied only brings head knowledge. ಈ ದೇವರ ಆ ವಾಕ್ಯವನ್ನು ಕೂಡ ಅಳವಡಿಸಿಕೊಳ್ಳದೆ ಹೋದ್ರೆ ಅದು ತಲೆಯಲ್ಲಿ ಕೂಡ ಅದು ಜ್ಞಾನ ಮಾತ್ರ ಕೊಡುವಂತದ್ದಾಗಿದೆ. Scripture provides us two kinds of food. ಈ ಶಾಸ್ತ್ರಗಳು ಕೂಡ ಎರಡು ರೀತಿಯ ಆಹಾರ ಒದಗಿಸಿಕೊಳ್ಳುವಂತದ್ದಾಗಿದೆ. One is milk. ಒಂದು ಹಾಲು. It's very vital. ಅದು ಕೂಡ ಬಹಳ ಬಿಳಿಯಾಗಿರುವಂತದ್ದಾಗಿದೆ. For an early stage, milk is the vital thing, and we can only give milk to an infant. ಈ ಆರಂಭದ ಸ್ಥಿತಿಯಾಗಿ ಕೂಡ ಅದು ಒಂದು ಪೋಷಕಾಂಶ ಉಳ್ಳಂತಹ ಒಂದು ಆಹಾರ, ಮಕ್ಕಳಿಗೆ ಕೂಡ ಅದನ್ನು ಕೊಡುವಂತರಾಗಿದ್ದೇವೆ. And we cannot force feed solid food to a child. The child will die, he cannot digest. ಯಾಕಂದ್ರೆ ಒಂದ್ ವೇಳೆ ಈ ಚಿಕ್ಕ ಮಗುವಿಗೆ ಈ ಘನವಾದ ಆಹಾರವನ್ನು ಉಣ್ಣಿಸುವುದಾದ್ರೆ ಆ ಮಗು ಕೂಡ ಸಾಯುವಂತದ್ದಾಗಿದೆ. ಯಾಕಂದ್ರೆ ಜೀರ್ಣ ಮಾಡುವಂತ ಶಕ್ತಿ ಅದಕ್ಕಿರುವುದಿಲ್ಲ. In 1 Peter chapter 2, 1 and 2, we read about the word of God, the pure milk, unadulterated milk. ಈ ಒಂದು ಪೇತ್ರನ ಪತ್ರಿಕೆಯಲ್ಲಿ ನೋಡಿದ ಸಮಯದಲ್ಲಿ 1ನೇ ಅಧ್ಯಾಯದಲ್ಲಿ ಕೂಡ ಅದು ಶುದ್ಧವಾದ ಹಾಲು ಎಂಬುದಾಗಿ ಅಲ್ಲಿ ನೋಡುತ್ತರಾಗಿದ್ದೇವೆ. So milk is very vital. That is the one food the scripture offers us. ಹೌದು, ಹಾಲು ಕೂಡ ಪೋಷಕಾಂಶದ ಆಹಾರ, ಅದು ಕೂಡ ನಮ್ಮ ಸತ್ಯ ವಾಕ್ಯವು ಕೂಡ ಶಾಸ್ತ್ರದ ವಾಕ್ಯವನ್ನು ಕೊಡುವಂತದ್ದಾಗಿದೆ. But the other food is solid food. ಇನ್ನೊಂದು ಆಹಾರ ನೋಡಬೇಕಾದ್ರೆ ಘನವಾದಂತ ಒಂದು ಆಹಾರ, ಗಟ್ಟಿಯಾದ ಆಹಾರ. That is much needed for further growth. ಇನ್ನು ಅಧಿಕವಾದ ಬೆಳವಣಿಗೆ ಹೊಂದಲಿಕ್ಕಾಗುತ್ತೆ, ಅದು ನಮಗೆ ಅವಶ್ಯವಾಗಿರುವಂತದ್ದಾಗಿದೆ. For babies, lighter fluid food is appropriate. ಈ ಸಣ್ಣ ಮಕ್ಕಳಿಗೆ ಬಹಳ ತೆಳುವಾದ ಒಂದು ಆಹಾರ ಅದು ಕೊಡುವಂತರಾಗಿದ್ದೇವೆ. But as we grow, we should not depend only on the milk. ನಾವು ಬೆಳೆಯುತ್ತಾ ಇದ್ದಲಾಗಿ ಬೇರೆ ಒಂದು ಹಾಲಿನ ಮೇಲೆ ನಾವು ಆಧಾರಗೊಂಡಿರುವುದಿಲ್ಲ. See, normally in our assemblies we have Sunday school for children. ಈ ಸಾಮಾನ್ಯವಾದ ರೀತಿಯಲ್ಲಿ ಕೂಡ ಸಭೆಗಳು ಕೂಡ ಚಿಕ್ಕ ಮಕ್ಕಳಿಗೆ ಸಂಡೆ ಶಾಲೆ ಇರುವಂತದ್ದಾಗಿದೆ, ಭಾನುವಾರದ ಶಾಲೆ. But I know some assemblies in the US where there is Sunday school for all ages. ಇನ್ನು US ಅಲ್ಲಿ ಅಂದ್ರೆ ಅಮೆರಿಕ ದೇಶದಲ್ಲಿ ಕೂಡ ಕೆಲವು ಸಭೆಗಳಿದೆ, ಅಲ್ಲಿ ಭಾನುವಾರದ ಶಾಲೆ ಎಲ್ಲಾ ವಯಸ್ಕರಿಗೆ ಕೂಡ ಇರುವಂತದ್ದಾಗಿದೆ. It is the place where you learn according to your age. ನಿಮ್ಮ ವಯಸ್ಸಿಗೆ ತಕ್ಕದಾಗಿ ಬೆಳೆಯುವಂತ ಒಂದು ಸ್ಥಳ ಅದಾಗಿರುವಂತದ್ದಾಗಿದೆ. When I say age, it is how long you've been a believer. So there is a Sunday school for every age group. ಇನ್ನು ವಯಸ್ಸು ಎಂಬುದಾಗಿ ಹೇಳ್ಬೇಕಾದ್ರೆ ವಿಶ್ವಾಸಕ್ಕೆ ಕುರಿತಾಗಿ ಹೇಳುವಂತದ್ದಾಗಿದೆ. ಅಂದ್ರೆ ಆದ್ರಿಂದ ಈ ಭಾನುವಾದ ಶಾಲೆ ಎಲ್ಲಾ ವಯಸ್ಸಿನವರಿಗೂ ಕೂಡ ಆಗಿರುವಂತದ್ದಾಗಿದೆ. So milk is for new believers. ಈ ಹಾಲು ಹೊಸ ವಿಶ್ವಾಸಿಗಳಿಗೆ. Solid food here in this context is about the high priestly ministry of the Lord Jesus Christ.
ಈ ಗಟ್ಟಿ ಆಹಾರ ನೋಡ್ಬೇಕಾದ್ರೆ ಈ ಒಂದು ವಿಷಯದಲ್ಲಿ ಕೂಡ ಈ ಮಹಾಯಾಜಕನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ನೋಡುತ್ತೇವೆ. That is a major teaching in the Epistle of Hebrews. ಇಬ್ರಿಯ ಪತ್ರಿಕೆಯಲ್ಲಿರುವಂತಹ ಮುಖ್ಯವಾದಂತಹ ಒಂದು ಬೋಧನೆ ಇದೇ ಆಗಿರುವಂತದ್ದಾಗಿದೆ. And we need to go on to maturity. ನಾವು ಕೂಡ ಇನ್ನೂ ಅಧಿಕವಾದ ರೀತಿಯಲ್ಲಿ ಪರಿಪಕ್ವತೆಗೆ ಹೋಗುವಂತರಾಗಿರಬೇಕು. You have been a believer for a long time, but you are still drinking milk only. ಬಹಳ ದೀರ್ಘಕಾಲದ ವಿಶ್ವಾಸಿ ಆಗಿರಬಹುದು, ಆದ್ರೆ ಈಗಲೂ ಕೂಡ ನೀವು ಹಾಲು ಕುಡಿಯುವಂತರಾಗಿದ್ದೀರಾ. So the author is saying, by time you ought to be adults, but you are retarded in the faith. ಆದ್ರೆ ಇಲ್ಲಿವರೆಗೂ ಕೂಡ ನೀವು ಪ್ರಾಯಸ್ಥರಾಗಿರ್ಬೇಕಾದ್ರೂ ಅದು ಕೂಡ ನಂಬಿಕೆಯಲ್ಲಿ ಬೆಳೆದೇ ಇರುವಂತರಾಗಿದ್ದೀರಾ. You do not function like adults. ನೀವು ಒಬ್ಬ ಪ್ರಾಯಸ್ಥರ ರೀತಿಯಲ್ಲಿ ವರ್ತನೆ ಮಾಡುತ್ತಾ ಇಲ್ಲ. Babies who do not know the difference between right and wrong, ಈ ಚಿಕ್ಕ ಮಕ್ಕಳು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬುದಾಗಿ ಆ ಭೇದ ಅವ್ರಿಗೆ ಗೊತ್ತಾಗುವುದಿಲ್ಲ. milk is only for the early stage, but as we grow, we should be able to digest the harder truths of the word of God. ಈ ಒಂದು ಚಿಕ್ಕ ಮಕ್ಕಳಿಗೆ ಮಾತ್ರ ಈ ಹಾಲು ಅಂತದ್ದಾಗಿದೆ. ಬೆಳೀತಾ ಇರುವಾಗೆಲ್ಲ ಕೂಡ ಗಟ್ಟಿಯಾದ ಆಹಾರ ತಿಂದು ಅದನ್ನ ಜೀರ್ಣ ಮಾಡಿಕೊಂತ ಒಂದು ಶಕ್ತಿ ನಮ್ಗೆ ಇರುವಂತದ್ದಾಗಿರ್ಬೇಕು. See, as believers, even in our prayer life, as we grow spiritually, our prayer also should change. ಅದನ್ನ ವಿಶ್ವಾಸಿಗಳು ನಾವು ಆತ್ಮಿಕ ರೀತಿ ಬೆಳೀತಾ ನಮ್ಮ ಪ್ರಾರ್ಥನಾ ಜೀವಿತ ಕೂಡ ಬದಲಾವಣೆ ಹೊಂದಿಕೊಳ್ಳಬೇಕು. How we pray. ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತೇವೆ. Very sad, many times even believers who've been believers for a long time, they pray like, God be with us, bless us, protect us, guard us, bless us. This is majority of our prayer. ಅನೇಕ ವಿಶ್ವಾಸಿಗಳು ದೀರ್ಘಕಾಲದ ವಿಶ್ವಾಸಿಗಳಂತ ಪ್ರಾರ್ಥನೆ ಮಾಡಿದ ಮೇಲೆ ದೇವರೇ ನಮ್ಮೊಟ್ಟಿಗಿರು, ನಮ್ಮನ್ನು ಕಾಪಾಡು, ನಮ್ಮನ್ನು ರಕ್ಷಿಸಿ ಎಂಬುದಾಗಿ ಅವರು ಯಾವಾಗಲೂ ಕೂಡ ಈ ರೀತಿಯಾದ ಪ್ರಾರ್ಥನೆ ಮಾಡುವಂತರಾಗಿದ್ದಾರೆ. As we grow spiritually, our prayer also should be according to the scripture. ನಾವು ಆತ್ಮಿಕವಾದ ರೀತಿಯಲ್ಲಿ ಬೆಳೆದಂತಿಲ್ಲ, ನಮ್ಮ ಪ್ರಾರ್ಥನೆ ಕೂಡ ಒಂದು ಸತ್ಯ ವಾಕ್ಯಕ್ಕೆ ಅನುಸಾರವಾಗಿರುವಂತದ್ದಾಗಿರಬೇಕು. When a small child goes to the class school on the first day, ಯಾವುದೇ ಚಿಕ್ಕ ಮಗು ಪ್ರಥಮ ದಿವಸ ಶಾಲೆಗೆ ಹೋದ ಸಂದರ್ಭದಲ್ಲಿ that baby come back home and tell his dad or mom that I learned today 2 + 2 is 8. ಚಿಕ್ಕ ಮಗು ಶಾಲೆಗೆ ಹೋಗಿ ಬಂದು ತಂದೆ ತಾಯಿಗೆ ನಾನು ಈ ದಿವಸ ಕಲ್ತಿಕೊಂಡೆ 2 ಮತ್ತು 2 ಸೇರಿ 8 ಆಗಿದೆ ಎಂಬುದಾಗಿ ಹೇಳುವಾಗ, what will you do? ನೀವೇನ್ ಮಾಡ್ತೀರಾ? You take a stick and spank the baby? ಕಡ್ಡಿನ ತೆಗೆದುಕೊಂಡು ಮಗುವನ್ನು ಹೊಡಿತೀರಾ? No, you will not. You will be happy at least he learned 3 alphabets, three numbers, 2, 2 and 8. At least he learned the 3 numbers. ಆಗ ಬಹಳ ಸಂತೋಷಗೊಳ್ಳುತ್ತೆ. ಯಾಕಂದ್ರೆ ಕನಿಷ್ಠ ಪಕ್ಷ 3 ಅಕ್ಷರಗಳನ್ನು ಕಲಿತಿದೆ ಎಂಬುದಾಗಿ ಬಹಳ ಸಂತೋಷ ಪಡುವಂತರಾಗಿದ್ದೀರಾ. You won't spank a baby who came first day back from school and said 2 + 2 is 8. You will not get upset. You will be happy. At least he learned 2 and 8. ಇನ್ನು ನೋಡ್ಬೇಕು, ಪ್ರಥಮ ದಿವಸಕ್ಕೆ ಶಾಲೆಗೆ ಹೋಗಿ ಚಿಕ್ಕ ಮಗುವನ್ನು ಕೂಡ ಅದು ಬಂದು 2 ಸೇರಿ 8 ಆಗಿದೆ ಎಂದು ಹೇಳುವಾಗ ಅದನ್ನು ಹೊಡೆಯುವುದಿಲ್ಲ. ಅದು 3 ಅಂಕೆಗಳನ್ನು ಕಲ್ತಿಕೊಂಡಿದ್ದೆ ಎಂಬುದಾಗಿ ಬಹಳ ಸಂತೋಷಗೊಳ್ಳುತ್ತೀರಾ. What happened if after 10th standard the same child come home and say, today I learned that 2 + 2 is 8. What will you do? ಆದ್ರೆ 10ನೇ ಶಾಲೆಗೆ ಹೋದ ಮೇಲೆ ಕೂಡ ಆ ಮಗು ಬಂದು 2 ಮತ್ತು 2 ಸೇರಿ 8 ಆಯ್ತು ಎಂಬುದಾಗಿ ಹೇಳುವಾಗ ನಿಮ್ಗೆ ಎಷ್ಟು ಸಂತೋಷಗೊಳ್ಳುತ್ತೀರಾ? No, because we know that he should have learned better. ಯಾಕಂದ್ರೆ ನಮಗೆ ಗೊತ್ತಿರೋದೇ ಇನ್ನು ಅಧಿಕ ಉತ್ತಮವಾದ ಕಲಿಯುವಂತನಾಗಿದ್ದಾನೆ ಎಂಬುದಾಗಿ. Because ಕಾಲ ನೋಡಿದರೆ by this time you should know your arithmetics. ಆದ್ರೆ ಈ ಸಮಯದಲ್ಲಿ ಕೂಡ ನೀವು ಈ ಒಂದು ಗಣಿತ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಿರಬೇಕಾಗಿತ್ತು. So the same thing is the author telling, you still need milk. You should be eating solid food. ಆದ್ರೆ ಆತನು ಅದೇ ರೀತಿಯ ಗ್ರಂಥಗಳಿರ್ತಂದ್ರೆ ಇಲ್ಲಿವರೆಗೂ ಕೂಡ ಘನಹಾರ ಗಟ್ಟಿಯಾದ ಆಹಾರ ತಿನ್ನಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ನೀವು ಹಾಲು ಕುಡಿತಾ ಇದ್ದೀರಾ ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. And verse 13 he says, everyone who lives on milk is unskilled in the word of righteousness, since he is a child. ಹಾಲು 13ನೇ ವಾಕ್ಯ ನೋಡ್ಬೇಕು, ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ.
in verse 10 and 11, to understand the meaning of Melchizedek and Christ's high priestly role, you need to be growing up in maturity. ಈ ಮೆಲ್ಕಿ ಚೇದಕನ ಮಹಾಯಾಜಕನ ಒಂದು ಗುಣಗಳನ್ನು ಕಲಿಯಬೇಕಾದ್ರೆ ಕೂಡ ಆತ್ಮಿಕವಾಗಿ ಬೆಳವಣಿಗೆ ಹೊಂದಿದಂತ ಪ್ರಾಯಸ್ಥರಾಗಿ ನೀವಿರುವಂತರಾಗಿರಬೇಕು. Then he said, doctrine and correct behavior goes together when we mature. ನಾವು ಪರಿಪಕ್ವತೆ ಹೊಂದ್ಮೇಲೆ ಈ ತತ್ವಗಳು ಸರಿಯಾದಂತ ವರ್ತನೆ ಕೂಡ ಒಂದೇ ರೀತಿಯಾಗಿ ಹೋಗುವಂತದ್ದಾಗಿದೆ. Doctrinal stagnation is a serious, it also has a serious moral consequence. ಈ ಧಾರ್ಮಿಕವಾದ ತತ್ವಗಳು ಕೂಡ ಅದು ಸಮ ನೀತಿ ಪಾಠದ ಮೇಲೆ ಕೂಡ ಆಧಾರಗೊಂಡಿದ್ದಾಗಿದೆ. What is the way to grow up? ಯಾವ ರೀತಿಯಾಗಿ ನಾವು ಬೆಳವಣಿಗೆ ಹೊಂದಲಿಕ್ಕೆ ಯಾವ ಒಂದು ಮಾರ್ಗ? Now he is telling the solid food is for the mature, those have their powers of discernment trained by constant practice to distinguish good from evil. Verse 14. 14ನೇ ವಾಕ್ಯದಲ್ಲಿ ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. See, there are physical retardment, angavaigalata, that sometimes you may not be able to change. ಈ ಶಾರೀರಿಕವಾದಂತ ಅಂಗ ವಿಕಲತೆ ಇರುವಂತದ್ದಾಗಿದೆ, ಅದನ್ನು ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. In many cases you may not be able to change it. ಅನೇಕ ವಿಷಯಗಳು ನೋಡ್ಬೇಕಾದ್ರೆ ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ. But spiritual condition is not like that. You can change it. Your retardment can be changed. ಈ ಆತ್ಮಿಕವಾದ ರೀತಿಯಲ್ಲಿ ನೋಡ್ಬೇಕಾದ್ರೆ ಆತ್ಮಿಕವಾದ ಅಂಗವಿಕಲತೆಯನ್ನು ಕೂಡ ನಾವು ಮಾರ್ಪಾಟು ಮಾಡಿಕೊಳ್ಳಬಹುದು. Yeah, you can exercise your spiritual faculties. ಈ ಆತ್ಮಿಕವಾದ ಒಂದು ಎಲ್ಲಾ ಒಂದು ವಿಷಯಗಳು ಕೂಡ ನಾವು ಅದನ್ನು ಅಭ್ಯಾಸ ಮಾಡಿಕೊಳ್ಳಬಹುದು. Here it says by exercise, by constant practice. ಆ ನಿತ್ಯವಾದ ಒಂದು ಅಭ್ಯಾಸದ ಮುಖಾಂತರವಾಗಿ ಇಲ್ಲಿ ಹೇಳುವಂತನಾಗಿದ್ದಾನೆ. That exercise ಸಾಧನೆಯಿಂದಲೋ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ by exercise. ಈ ಒಂದು ಅಭ್ಯಾಸ ಸಾಧನೆ ಮಾಡುವುದರ ಮುಖಾಂತರವಾಗಿ ಎಂಬುದಾಗಿ ನೋಡುತ್ತೇವೆ. From this word exercise we get the English word gymnasium. ಈ ಒಂದು ಸಾಧನೆ ಎಂಬುದಾಗಿ ನೋಡಬೇಕಾದ್ರೆ ಆಂಗ್ಲ ಭಾಷೆಯ ಜಿಮ್ನಾಸಿಯಂ ಎಂಬುದಾಗಿ ನೋಡುತ್ತೇವೆ. In other words, you need a constant spiritual training program. ಅದು ಕೂಡ ನಿತ್ಯವಾದಂತ ಆತ್ಮಿಕವಾದಂತ ತರಬೇತಿನ ಒಂದು ಯೋಜನೆ ನೀವು ಹಾಕಿಕೊಳ್ಳಬೇಕು. We need serious Bible study. ಬಹಳ ತೀಕ್ಷ್ಣವಾದಂತ ಸತ್ಯವೇದ ಅಧ್ಯಯನ ನಮಗೆ ಬೇಕಾಗಿರುವಂತದ್ದಾಗಿದೆ. We need steady exposure to solid teaching ministry. ಆ ಒಂದು ಘನವಾದಂತ ಬೋಧನೆಯ ಒಂದು ಸೇವೆಯ ಒಂದು ಅವಶ್ಯಕತೆ ನಮಗೆ ಇರುವಂತದ್ದಾಗಿದೆ. That will make us to grow up. ಅದು ಮಾತ್ರ ಆತ್ಮಿಕವಾಗಿ ರೀತಿಯಲ್ಲಿ ನಾವು ಬೆಳೆಯಲಿಕ್ಕೆ ಸಾಧ್ಯ. So then we will be able to discern both doctrinal and moral choices. ಅದು ಕೂಡ ಧಾರ್ಮಿಕವಾದಂತ ಮತ್ತು ನೈತಿಕವಾದ ಕಾರ್ಯಗಳನ್ನು ನಾವು ಆರಿಸಿಕೊಳ್ಳಬಹುದು. In our life we should know what is good and what is evil. ನಮ್ಮ ಜೀವನದಲ್ಲೂ ಕೂಡ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬ ಭೇದವನ್ನು ಅರಿತುಕೊಳ್ಳುವಂತರಾಗಿರಬೇಕು. Choosing between the true doctrine and false doctrine. ಆ ಸುಳ್ಳು ತತ್ವಗಳು ಮತ್ತು ಸತ್ಯವಾದ ತತ್ವಗಳು ಇದರ ಭೇದವು ಕೂಡ ನಾವು ಆರಿಸಿಕೊಳ್ಳುವಂತರಾಗಿರಬೇಕು. Choosing between what is right and what is wrong. ಯಾವುದು ತಪ್ಪು ಯಾವುದು ಒಳ್ಳೆಯದು ಅದನ್ನು ಆರಿಸಿಕೊಳ್ಳುವಂತರಾಗಿರಬೇಕು. The motive for growing up is there is a reward. ಈ ಒಂದು ಆತ್ಮಿಕವಾದ ಬೆಳವಣಿಗೆಯ ಒಂದು ಉದ್ದೇಶ ಅದಕ್ಕೊಂದು ಬಹುಮಾನ ಕೂಡ ಇರುವಂತದ್ದಾಗಿದೆ. See, solid food, able to digest solid food itself is a great reward. ಈ ಒಂದು ಗಟ್ಟಿಯಾದ ಆಹಾರವನ್ನು ಜೀರ್ಣ ಮಾಡಿಕೊಳ್ಳುವಂತದ್ದೇ ದೊಡ್ಡ ಒಂದು ಬಹುಮಾನವಾಗಿರುವಂತದ್ದಾಗಿದೆ. If you grow up and you are able to understand the word of God, that itself is a big reward in your life. ನಾವು ಆತ್ಮಿಕವಾದ ರೀತಿಯಲ್ಲಿ ಬೆಳೆದು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಾದ್ರೆ ಅದೇ ನಮ್ಮ ಜೀವಿತದಲ್ಲಿ ದೊಡ್ಡ ಒಂದು ಬಹುಮಾನ. And Jesus told his disciples, your eyes are so blessed, your ears are so blessed, because you see and hear things that many prophets in the Old Testament desired and longed to look at but didn't see.
ಆದ್ರೆ ನೀವು ನೋಡುತ್ತಿರುವಂತ ನಿಮ್ಮ ಕಣ್ಣುಗಳು ಅದು ಧನ್ಯವಾದಂತದ್ದೇ, ನೀವು ಕೇಳುವಂತ ಕಿವಿಗಳು ಧನ್ಯ. ಯಾಕಂದ್ರೆ ನೀವು ಕೇಳುತ್ತಾ ಇದ್ದ ವಿಷಯಗಳು ಕೂಡ ಹಳೆಯ ಕಾಲದ ಅನೇಕ ಪ್ರವಾದಿಗಳು ನೋಡ್ಲಿಕ್ಕೆ ಆಶೆ ಪಟ್ಟರು ಎಂಬುದಾಗಿ ನೋಡುತ್ತೇವೆ. See, ಅದು ಸಿಕ್ಕಲಿಲ್ಲ. as we study the word of God, we understand greater truths about our Lord. It itself is a reward in our life to know the word of God and its teaching. ಏನ್ಬೇಕಾದ್ರೆ ನಾವು ಕೂಡ ದೇವರ ವಾಕ್ಯ ಓದುತ್ತಾ ಅದನ್ನು ತಿಳಿದುಕೊಳ್ಳುವಂತ ಒಂದು ಜ್ಞಾನ ಸಿಕ್ಕುವುದಾದ್ರೆ ಕೂಡ ಅದೇ ನಮ್ಮ ಜೀವಿತದಲ್ಲಿ ಕೂಡ ಸಿಗುವಂತ ದೊಡ್ಡ ಬಹುಮಾನವಾಗಿ ಇರುವಂತದ್ದಾಗಿದೆ. If you are able to digest solid food, the real teachings of the word of God, you will be excited about your faith. ಹಾಗೆ ನಿಮ್ಮ ಗಟ್ಟಿಯಾದಂತ ಆಹಾರ ಅಂದ್ರೆ ಆತ್ಮಿಕವಾದ ವಿಷಯಗಳು ಕೂಡ ಅರ್ಥ ಮಾಡಿಕೊಳ್ಳುವುದಾದ್ರೆ ಅದೇ ಕೂಡ ನಮ್ಮ ಜೀವಿತದಲ್ಲಿ ವಿಶಿಷ್ಟವಾದ ಒಂದು ಆಶೀರ್ವಾದವಾಗಿರುವಂತದ್ದಾಗಿದೆ. Why many believers in our assemblies are so dull? There's nothing coming from their mouth. There's no testimony. They have no time to say any prayer matters, and they have worship time. They are mostly silent. What's the reason? ಇಲ್ಲಿ ಅನೇಕ ವಿಶ್ವಾಸ ಮಂದಮತಿಯಾಗಿ ಇರುವಂತರಾಗಿದ್ದಾರೆ. ಅವರು 6ನೇ ಸಮಯದ ಕೂಡ ಪ್ರಾರ್ಥನೆ ವಿಷಯಗಳು ಕೂಡ ಹೇಳುವುದಿಲ್ಲ, ಸ್ತೋತ್ರ ಕೊಡುವುದಿಲ್ಲ, ಮತ್ತೆ ಯಾವುದೇ ರೀತಿಯಂತ ಒಂದು ವಿಷಯಗಳನ್ನು ಹೇಳದೇ ಇರುವುದಕ್ಕೆ ಯಾಕೆ ಕಾರಣ ಅಂತ ಹೇಳಿದ್ರೆ ಅವರು ಕೂಡ ಮಂದಮತಿಗಳು ಎಂಬುದಾಗಿ ನೋಡುತ್ತರಾಗಿದ್ದೇವೆ. In our midst, our believers today don't even say an amen to the prayer. ನಮ್ಮ ಮಧ್ಯದಲ್ಲಿ ಕೂಡ ಅನೇಕ ವಿಶ್ವಾಸಿಗಳು ನಮ್ಮ ಪ್ರಾಣವಂತ ಪ್ರಾರ್ಥನೆಗೆ ಆಮೇನ್ ಎಂಬುದಾಗಿ ಕೂಡ ಹೇಳುವುದಿಲ್ಲ. It is an evidence that we are still infants. We are still infants. ಇನ್ನು ಕೂಡ ನಮ್ಮ ಬಾಲಕರು ಎಂಬುದಾಗಿ ಕೂಡ ಇದು ನಮಗೆ ಸಾಕ್ಷಿ ಕೊಡುವಂತ ವಿಷಯವಾಗಿರುತ್ತದಾಗಿದೆ. ಅದಕ್ಕೆ So here in these 4 verses, the author is telling about 3 stages of spiritual growth. ಇಲ್ಲಿ 4 ವಾಕ್ಯಗಳು ಕೂಡ ಆತ್ಮಿಕ ಮಟ್ಟದ 4 ಹಂತಗಳು ಕೂಡ ಈ ಗ್ರಂಥಕರ್ತನು ವಿವರಣೆ ಮಾಡುವಂತನಾಗಿದ್ದಾನೆ. 3 stages. ಮೂರು ಹಂತಗಳನ್ನು ಆತನು ಹೇಳ್ತಾನೆ. One is infancy. ಒಂದು ಕೂಡ ಬಾಲಿಶ. That is where new believers, they need the milk. ಹೊಸ ವಿಶ್ವಾಸಿಗಳು ಅವರಿಗೆ ಹಾಲು ಬೇಕಾಗಿರುವಂತದ್ದಾಗಿದೆ. But this stage of infancy should be short and temporary. ಈ ಒಂದು ಬಾಲಿಶ ಒಂದು ಹಂತ ಅದು ಬಹಳ ಕಡಿಮೆ ಒಂದು ಅವಧಿ ಇರುವಂತದ್ದು, ಅದು ತಾತ್ಕಾಲಿಕವಾದಂತದ್ದು. We should not prolong that infancy for a long time. ಈ ಒಂದು ಬಾಲಿಶ ಒಂದು ಹಂತವನ್ನು ಕೂಡ ಬಹಳ ದೀರ್ಘಕಾಲಕ್ಕೆ ಎಳೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. The second stage, ಎರಡನೆಯ ಒಂದು ಹಂತ, there is ethical and doctrinal growth. ಧಾರ್ಮಿಕವಾದಂತ ಒಂದು ತತ್ವಗಳಲ್ಲಿ ಬೆಳೆಯುವಂತ ಒಂದು ಹಂತವಾಗಿದೆ. We were able to use the right scripture. ಅಲ್ಲಿ ಸರಿಯಾದಂತ ಒಂದು ವಾಕ್ಯವನ್ನು ಕೂಡ ನಾವು ಉಪಯೋಗ ಮಾಡಿಕೊಳ್ಳಬೇಕು. We should be able to discern what is good and evil. ಯಾವುದು ಒಳ್ಳೆಯದು ಕೆಟ್ಟದೆಂಬುದ ಅರಿವಿಕೆ ನಮಗಿರುವಂತದ್ದಾಗಿರಬೇಕು. What is true and false. ಯಾವುದು ಸತ್ಯ, ಯಾವುದು ಸುಳ್ಳು. What is right and wrong. ಯಾವುದು ಕೆಟ್ಟದ್ದು ಮತ್ತು ಒಳ್ಳೆಯದು. What is profitable and unprofitable. ಯಾವುದು ಲಾಭದಾಯಕವಾಗಿದೆಯೋ, ಯಾವುದು ನಷ್ಟಪಡಿಸುವಂತದ್ದಾಗಿದೆಯೋ. The third stage is spiritual maturity, where you can digest solid food. ಈ ಮೂರನೇ ಹಂತ ನೋಡ್ಬೇಕಾದ್ರೆ ಆತ್ಮಿಕವಾದ ಪರಿಪಕ್ವತೆ, ಅಲ್ಲಿ ಕೂಡ ಗಟ್ಟಿಯಾದ ಆಹಾರವನ್ನು ಜೀರ್ಣ ಮಾಡುತ್ತಾ ಒಂದು ಹಂತ. The solid food of the deeper teachings of the word of God. ದೇವರ ವಾಕ್ಯದ ಆಳವಾದ ಅಭ್ಯಾಸ ಇದು ನೋಡ್ಬೇಕಾದ್ರೆ ಗಟ್ಟಿಯಾದಂತ ಆಹಾರ ಎಂಬುದಾಗಿ ನೋಡುತ್ತೇವೆ. When Apostle John is writing his first epistle, ಅಪೊಸ್ತಲನಾದ ಯೋಹಾನನು ತನ್ನ 1ನೇ ಪತ್ರಿಕೆಯನ್ನು ಬರೆಯುತ್ತಾ he groups. ಈ 3 ಗುಂಪಿನ ಕುರಿತಾಗಿ ಆತನು ಮಾತಾಡುವಂತನಾಗಿದ್ದಾನೆ. In chapter 2 verse 12 of 1 John, he says, little children I write unto you. 1 ಯೋಹಾನ 2ನೇ ಅಧ್ಯಾಯದ 2ನೇ ವಾಕ್ಯ ಕೂಡ ಚಿಕ್ಕ ಮಕ್ಕಳಿಗೆ ನಿಮಗೆ ಬರೀತಾ ಇದ್ದೇನೆ. Then he says, young men, verse 13, chapter 2 verse 13, young men I write unto you. 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಯೌವನಸ್ಥರಿಗೆ ನಾನು ನಿಮಗೆ ಬರೆಯುತ್ತಾ ಇದ್ದೇನೆ. And verse 14 he says, I write to you fathers. ತಂದೆಗಳೇ ನಾನು ನಿಮಗೆ ಬರೆಯುತ್ತಾ ಇದ್ದೇನೆ ಎಂಬುದಾಗಿ 14ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ. See, this little children doesn't mean that they were physically infants. ಇಲ್ಲಿ ಚಿಕ್ಕ ಮಕ್ಕಳ ಮೇಲೆ ನೋಡ್ಬೇಕಾದ್ರೆ ಶಾರೀರಿಕವಾಗಿ ಕೂಡ ಮಕ್ಕಳು ಎಂಬುದಾಗಿ ಅರ್ಥವಲ್ಲ. They are new believers. ಅದು ಹೊಸ ವಿಶ್ವಾಸಿಗಳು. And then the young men
what is their evidence? Because they know the word of God. ಯವನಸ್ಸು ಎಂಬುದಾಗಿ ಹೇಳಬೇಕಾದ್ರೆ ಅವು ಕೂಡ ದೇವರ ವಾಕ್ಯವನ್ನು ಅರಿದೇ ಇರುವುದಾಗಿ ನೋಡ್ತೇವೆ. Fathers, who are the fathers? ಯಾರು ತಂದೆಗಳು? They are the ones who have experience of walking with God for a long time. ಬಹಳ ದೀರ್ಘಕಾಲದಿಂದ ದೇವರೊಟ್ಟಿಗೆ ನಡೆಯುವಂತ ಅನುಭವದಲ್ಲಿರುವಂತವರು. A healthy assembly should have spiritual children, new believers. They should have young people who are vibrant on the word of God, and they should have experienced men, brothers and sisters who should be able to share their experience. ಆರೋಗ್ಯವಂತ ಸಭೆಯಲ್ಲಿ ಕೂಡ ಆ ಚಿಕ್ಕ ಮಕ್ಕಳು ನಿರಂತರಾಗಿದ್ದಾರೆ, ಯೌವನಸ್ಥರು ನಿರಂತರಾಗಿದ್ದಾರೆ, ಮತ್ತೆ ಸಹೋದರ ಸಹೋದರಿ ಕೂಡ ದೇವರ ವಾಕ್ಯದ ಅನುಭವದಲ್ಲಿ ಕೂಡ ಬೆಳೆದಂತರು ಕೂಡ ಅಲ್ಲಿ ನಿರಂತರಾಗಿದ್ದಾರೆ. When we have this balance of the children, young men and fathers, ಈ ಒಂದು ಯೌವನಸ್ಥರು, ಮಕ್ಕಳು ಮತ್ತು ತಂದೆಗಳ ಒಂದು ಸರಿಯಾದಂತ ಬ್ಯಾಲೆನ್ಸ್ ಇರುವ ಸಂದರ್ಭದಲ್ಲಿ that's a healthy assembly. ಅದು ಆರೋಗ್ಯ ಪರಿಯುಕ್ತವಾದಂತ ಒಂದು ಸಭೆ. We should have new believers coming to our assembly. ಒಬ್ಬ ಹೊಸ ವಿಶ್ವಾಸಿಗಳು ಕೂಡ ನಮ್ಮ ಸಭೆಗೆ ಬರುವಂತರಾಗಿರ್ಬೇಕು. And we should have capable young people with energy and enthusiasm who are learning the word of God. ಆ ಯೌವನಸ್ಥ ಮಕ್ಕಳು ಕೂಡ ಅದು ಕೂಡ ಶಕ್ತಿಯಿಂದ ತುಂಬಿದವಾಗಿ ಕುತೂಹಲಿದೆ ಅದು ಮತ್ತು ಆ ಕುತೂಹಲದಿಂದ ಕೂಡ ದೇವರ ವಾಕ್ಯ ಕಲಿಯುವಂತರಾಗಿರಬೇಕು. We need experienced men, fathers who are able to give godly counsel. ಅದೇ ಅನುಭವಸ್ಥರಾದ ತಂದೆಗಳು ನಮ್ಮ ಸಭೆಯಲ್ಲಿ ಇರುವಂತರಾಗಿರ್ಬೇಕು. ಅವರು ದೇವರ ಸಲಹೆ ಕೂಡ ಸಭೆಗೆ ತಿಳಿಸಿಕೊಡುವಂತವರು. So in this, as we close this chapter 5, we see what all the author was sharing in this chapter. ಈ ಒಂದು 5ನೇ ಅಧ್ಯಾಯದಲ್ಲಿ ನಾವು ಮುಗಿಸುವಂತ ಸಂದರ್ಭ ಕೂಡ ಇವು ಗ್ರಂಥ ಕೊಡ್ತ ಯಾವುದೆಲ್ಲ ವಿಷಯ ಕೂಡ ಆತ ತಿಳಿಸಿಕೊಡುವಂತನಾಗಿದ್ದಾನೆ. That Christ is superior to the Aaronic priesthood. ಆರೋನನ ಒಂದು ಯಾಜಕತ್ವದಿಂದ ಕ್ರೈಸ್ತನು ಕೂಡ ಶ್ರೇಷ್ಠನಾದಂತಹ ಮಹಾಯಾಜಕನಾಗಿದ್ದಾನೆ. What was the high priest responsibility or function? ಈ ಆತನ ಮಹಾಯಾಜಕನ ಒಂದು ಜವಾಬ್ದಾರಿಗಳು ಕ್ರಿಯೆ ಮಾಡಲಿಕ್ಕೆ ಅಂತ ಏನಾಗಿರುವಂತದ್ದಾಗಿದೆ? To represent men before God. ದೇವರ ಮುಂದೆ ಮನುಷ್ಯನು ಕೂಡ ಪ್ರತಿನಿಧಿಸುವಂತವನು. To offer sacrifice and gifts. ಆತ ಕೂಡ ಯಜ್ಞಗಳನ್ನು ಮತ್ತು ಆ ಒಂದು ಕಾಣಿಕೆ ಕೊಡುವ ದೇವರಿಗೆ ಕೊಡುವಂತವನು. And entering into the most holy place. ಮತ್ತು ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಆತ ಪ್ರವೇಶ ಮಾಡತಕ್ಕವನು. And Jesus Christ fulfilled all of that, not only not the earthly tabernacle, but he entered into the very heaven, into the presence of God. ಯೇಸು ಕ್ರಿಸ್ತ ಇದೆಲ್ಲ ಆತನು ನೆರವೇರಿಸುವ ಮಾತ್ರವಾಗಿರದೆ ನಮ್ಮ ಭೂಲೋಕದಲ್ಲಿ ಮಾತ್ರವಾಗಿರದೆ ಪರಲೋಕಕ್ಕೆ ಆತ ಪ್ರವೇಶ ಮಾಡತಕ್ಕವನಾಗಿದ್ದಾನೆ. And then we saw his qualification. ಆತನ ಗುಣಾತಿಶಯಗಳು ಕೂಡ ನೋಡುವಂತರಾಗಿದ್ದೇವೆ. He became a human. He incarnated as a human. ಆತನು ಮಾನವನಾಗಿ ಕೂಡ ಭೂಮಿಯಲ್ಲಿ ಕೂಡ ಹುಟ್ಟಿ ಬಂದವನು. He had human compassion by his experience. He had the human compassion ಮುಖಾಂತರವಾಗಿ. And he also was appointed by God the Father. ಆತನು ಮನುಷ್ಯನ ಕರುಣೆ ಉಳ್ಳವನಾಗಿ ಕೂಡ ತಂದೆಯಾದ ದೇವನು ಕೂಡ ನೇಮಕ ಮಾಡಲ್ಪಟ್ಟವನು. And then he is entering into teaching the greater priesthood of Jesus Christ in the order of Melchizedek. ಮೆಲ್ಕಿಸೆದೇಕನ ರೀತಿ ಕೂಡ ದೊಡ್ಡ ಮಹಾಯಾಜಕ ಒಂದು ಉದ್ಯೋಗವನ್ನು ಕೂಡ ಆತ ಮಾಡಲಿಕ್ಕೆ ಅಂತ ಪ್ರವೇಶ ಮಾಡಿದ ಆತನು. But while trying to teach that, he realized the readers are still dull, they have not grown. ಆದ್ರೆ ಆತನು ಇದನ್ನು ಅವರಿಗೆ ಬೋಧಿಸಬೇಕಂದ ಇನ್ನೊಂದು ಸಮಯದಲ್ಲಿ ಕೂಡ ಈ ಒಂದು ಓದುಗರು ಕೂಡ ಇಂದು ಕೂಡ ಬಾಲಿಶ ಪ್ರಾಯದಲ್ಲಿ ಇರುವಂತವರು ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡವನಾಗಿದ್ದಾನೆ. My dear brothers and sisters, the maturity is linked to the skill in the use of the word of God. ದೇವರ ವಾಕ್ಯ ಕೂಡ ಅಳವಡಿಸುವಂತ ನಿಪುಣತೆಯಲ್ಲಿ ಕೂಡ ಈ ಒಂದು ಬೆಳೆಯುವಂತ ಪರಿಸ್ಥಿತಿ ಇರುವಂತದ್ದಾಗಿದೆ. This night, as we close, let us examine our life. How are we spiritually? Are we still infants, or have we grown, being able to digest solid teachings of the word of God?
Let us examine our life and see where we are in our spiritual maturity. ಬ್ರೇಕ್ ಆಯ್ತಿದೆ, ವಾಯ್ಸ್ ಬ್ರೇಕ್ ಆಯ್ತು. Yeah, can you hear now? Brother, can you hear now? Can you hear now, brother? ಏನೋ ಅವ್ರದ್ದು ತೊಂದರೆ ಇದೆ ಬ್ರದರ್, ಕೇಳಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. Hello? Okay. Brother, can you hear now? Yes, yes, brother. Yeah. How do we understand and apply the word of God? ಯಾವ ರೀತಿಯಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಾವು ಅಳವಡಿಸಿಕೊಳ್ಳಬಹುದು? When our Lord Jesus Christ was tempted in the wilderness, ಈ ಅರಣ್ಯ ಪ್ರದೇಶದ ಕರ್ತನಾದ ಯೇಸು ಕ್ರಿಸ್ತನು ಆ ಶೋಧನೆಗೊಳಗಾದನು. very important to learn that how he used the right word for the right temptation. ಸರಿಯಾದ ಶೋಧನೆಗೆ ಸರಿಯಾದ ವಾಕ್ಯವನ್ನು ಯಾವ ರೀತಿಯಾಗಿ ಅಳವಡಿಸಿಕೊಂಡನು, ಅದು ಬಹಳ ಪ್ರಾಮುಖ್ಯವಾದಂತ ವಿಷಯ. When Satan asked him to make the stone bread, ಆತನು ಕಲ್ಲುಗಳನ್ನು ರೊಟ್ಟಿಯಾಗಿ ಮಾರ್ಪಡಿಸು ಎಂಬುದಾಗಿ ಸೈತಾನ ಅವನು ಕೇಳಿದಾಗ, the Lord used the appropriate answer by saying, man shall not live by bread alone, by every word. ಆದ್ರೆ ಸರಿಯಾದಂತ ಒಂದು ವಾಕ್ಯವನ್ನು ಕೂಡ ಯೇಸು ಸ್ವಾಮಿ ಹೇಳುತ್ತಾ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುತ್ತಿಲ್ಲ ಎಂಬುದಾಗಿ ಹೇಳುತ್ತಾ ಬಂದನು. And when he was asked to jump from the pinnacle of the temple to show his divinity, he answered by telling, don't test your God. ಅದು ದೇವಾಲಯದ ಶಿಖರದ ದುಬುಕು ಎಂಬುದಾಗಿ ಕೂಡ ಶೋಧೆಗೆ ಒಳ್ಳೆಪಡಿಸಿದ ಸಮಯದಲ್ಲಿ ಕೂಡ ಯೇಸು ಕ್ರಿಸ್ತ ಕೂಡ ಕರ್ತನಾದ ದೇವರು ಕೂಡ ಪರೀಕ್ಷೆ ಮಾಡಬಾರದು ಎಂಬುದಾಗಿ ಕೂಡ ಮಾತನ್ನು ಹೇಳುತ್ತಾ ಬಂದನು. When Satan asked him to worship him, he said, no, you should only worship the Lord your God. ಆದ್ರೆ ಸೈತಾನ ಅವನನ್ನು ಆರಾಧಿಸಿ ಕೇಳಿಕೊಂಡಾಗ, ದೇವರಾದ ಕರ್ತನನ್ನು ಆರಾಧನೆ ಮಾಡಬೇಕೆಂದಾಗಿ ಬರೆದಿದೆ ಎಂಬುದಾಗಿ ಆ ವಾಕ್ಯವನ್ನು ಕೂಡ ಹೇಳುತ್ತಾ ಬಂದನು. So appropriate words for the appropriate situations in life. ನಮ್ಮ ಜೀವನದ ಸರಿಯಾದ ಸಂದರ್ಭಕ್ಕೆ ಸರಿಯಾದ ವಾಕ್ಯವನ್ನು ಕೂಡ ಅಳವಡಿಸಿಕೊಳ್ಳುವಂತರಾಗಿರಬೇಕು. And that is how we become mature, as we know which words to apply for which situation in our life. ನಮ್ಮ ಜೀವನದಾಗ ಯಾವ ಸಂದರ್ಭಕ್ಕೆ ಯಾವ ವಾಕ್ಯವನ್ನು ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವ ಸಮಯದಲ್ಲಿ ನಾವು ಆತ್ಮಿಕ ಪರಿಪಕ್ವತೆಯನ್ನು ಕೂಡ ಹೊಂದಿಕೊಳ್ಳುವಂತರಾಗಿದ್ದೇವೆ. Let us not be just satisfied with milk, the basic teaching. Let us move on to maturity in our life. ನಮ್ಮ ಮೂಲಭೂತ ಒಂದು ವಾಕ್ಯಗಳಿಗೆ ಕೂಡ ನಾವು ಸಂತೋಷ ಪಡದೆ ಹಾಲಿನ ರೀತಿಯಲ್ಲಿ ನಾವು ಇನ್ನೂ ನಮ್ಮ ಆತ್ಮಿಕ ಮಟ್ಟದಲ್ಲಿ ಕೂಡ ಇನ್ನೂ ಅಧಿಕವಾದ ರೀತಿಯಲ್ಲಿ ಬೆಳೆಯುವಂತರಾಗಿರಬೇಕು. That is what the warning that we read in these 4 verses. ಈ 4 ವಾಕ್ಯಗಳು ಇದೇ ಎಚ್ಚರಿಕೆಗಳನ್ನು ನಾವು ಓದಿಕೊಳ್ತಾ ಬಂದೆವು. There is a humorous saying like how sometimes believers read the Bible. ಈ ರೀತಿಯಾಗಿ ಸಾಮಾನ್ಯವಾಗಿ ಈ ರೀತಿಯಾಗಿ ಹೇಳುವಂತ ಯಾವ ರೀತಿಯಾಗಿ ವಿಶ್ವಾಸಿಗಳು ಕೆಲವು ಸಂದರ್ಭಗಳಲ್ಲಿ ಈ ರೀತಿಯಾಗಿ ದೇವರ ವಾಕ್ಯವನ್ನು ಓದುವಂತರಾಗಿದ್ದಾರೆ. Sometimes it's a humor, okay, ತಮಾಷೆ ರೀತಿಯಲ್ಲಿ. Sometimes we open the Bible and whichever verse we get, we think God is speaking to me through that verse. ಈ ಒಂದು ತಮಾಷೆಯಾದ ರೀತಿಯಲ್ಲಿ ಕೂಡ ಕೆಲವು ಸಂದರ್ಭಗಳು ಈ ರೀತಿಯಾಗಿ ನೋಡ್ತೇವೆ, ಯಾವ ವಾಕ್ಯವನ್ನು ನಾವು ತೆಗಿತಾರೋ ಅದು ದೇವರ ತನ್ನೊಟ್ಟಿಗೆ ಮಾತಾಡ್ತಾ ಎಂಬುದಾಗಿ ಆ ವಿಶ್ವಾಸಿಗಳು ಹೇಳುವಂತರಾಗಿದ್ದಾರೆ. One person opened the Bible and it came to Matthew 27:5. It just read, Judas went and hanged himself. ಯಾರೊಬ್ಬ ವಿಶ್ವಾಸಿ ಸತ್ಯವೇದನೆ ಕೂಡ ಹಾಗೆ ತೆರೆದಾಗ ಕೂಡ ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯದ 5ನೇ ವಾಕ್ಯನು ಕೂಡ ಯೂದನು ಹೋಗಿ ಆತನ ನೇಣು ಹಾಕಿಕೊಂಡು ಎಂಬುದಾಗಿ ಆತನು ಓದಿಕೊಂಡನು. Oh, this is not the verse for me. ಆಗ ವಿಶ್ವಾಸಿ ಹೇಳಿದ, ಈ ವಾಕ್ಯ ನನಗಲ್ಲ. Then he closed it again and opened again. ಅದನ್ನು ಮುಚ್ಚಿ ಮತ್ತೆ ಅದನ್ನು ತೆರೆದನು. Then he opened Luke chapter 10 verse 37. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 37ನೇ ವಾಕ್ಯ ಕೂಡ ಅದು ಓದಿದನು. Then it said, you do likewise. ಅದೇ ರೀತಿಯಾಗಿ ಹೋಗಿ ಮಾಡಿ ಎಂಬುದಾಗಿ ಅದನ್ನು ಓದುತ್ತಾ ಬಂದನು. Oh, no, this is not right. He closed again, opened again. ಮತ್ತನು ಇಲ್ಲಲ್ಲ, ಇದು ನನಗಲ್ಲ ಎಂಬುದಾಗಿ ಹೇಳಿ ಮತ್ತೆ ಸತ್ಯವೇದನೆ ಮುಚ್ಚಿ ಮತ್ತೆ ಅದನ್ನು ತೆಗೆದನು. And then he got John 13:27.
ಆಗ ಯೋಹಾನ ಸುವಾರ್ತೆ 13ನೇ ಅಧ್ಯಾಯದ 27ನೇ ವಾಕ್ಯ ಓದುತ್ತಾ ಬಂದನು. What you are going to do it quickly. ನೀನು ಏನು ಮಾಡ್ಲಿಕ್ಕೆ ಇದೆಯೋ ಅದನ್ನ ಬೇಗನೆ ಹೋಗಿ ಮಾಡಿ ಎಂಬುದಾಗಿ ಅಲ್ಲಿ ಓದಿದನು. Never apply Bible like this. ಯಾವ ಇದು ಸತ್ಯವಾದ ವಾಕ್ಯ ರೀತಿಯಾಗಿ ಯಾವತ್ತೂ ಕೂಡ ಅದು ಅಳವಡಿಸಿಕೊಳ್ಳಬೇಡಿರಿ. Don't just open the Bible and whatever verse you get, oh, this is how God is speaking to me. Don't assume like that. ಯಾವ ರೀತಿಯಾಗಿ ಈ ರೀತಿಯಾಗಿ ತಿಳಿದುಕೊಳ್ಬೇಕು. ಯಾವುದೇ ಸತ್ಯವಾದ ವಾಕ್ಯವನ್ನು ತೆಗೆದು ಇದನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಎಂಬುದಾಗಿ ಕೂಡ ಅದನ್ನು ನೀವು ಊಹೆ ಮಾಡಿಕೊಳ್ಳಬೇಡ್ರಿ. Rightly divide the word of God, compare the word of God, study and mature, so we'll be able to have solid food digestion in our life. ಆದ್ರೆ ಕೂಡ ದೇವರ ವಾಕ್ಯ ಸರಿಯಾದ ರೀತಿ ಅಭ್ಯಾಸ ಮಾಡಿ ಅದು ಕೂಡ ಪರಿಪಕ್ವತೆ ಹೊಂದಿಕೊಂಡು ಅದು ನಮ್ಮ ಜೀವಿತಗಳಿಗೆ ನಾವು ಅಳವಡಿಸಿಕೊಂಡವರಾಗಿರಬೇಕು. The coming days may be more challenging days in our state and in our country for our faith. ನಮ್ಮ ನಂಬಿಕೆಗೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬರುವಂತ ದಿವಸಗಳು ಬಹಳ ಸವಾಲು ಹಾಕುವಂತ ಒಂದು ದಿವಸಗಳಾಗಿರುವಂತದ್ದಾಗಿದೆ. Only a solid knowledge and application of the word of God will keep us strong in our faith. ಘನವಾದಂತ ಒಂದು ದೇವರ ವಾಕ್ಯದ ಒಂದು ಜ್ಞಾನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯ ವಿಷಯವಾಗಿರುವಂತದ್ದಾಗಿದೆ. By this time we should be teachers. ಇಲ್ಲಿವರೆಗೂ ಕೂಡ ನಾವು ಬೋಧಕರಾಗಿರಬೇಕಾಗಿತ್ತು. May the Lord help us through these exhortations. ಈ ಒಂದು ವಾಕ್ಯದ ಮುಖಾಂತರವಾಗಿ ದೇವರು ತಾನೇ ನಿಮಗೆ ಸಹಾಯ ಮಾಡಲಿ. Thank you for patiently listening. ನೀವು ಇಷ್ಟು ಹೊತ್ತು ಬಹಳ ಸಹನೆಯಿಂದ ಕೇಳಿಸಿಕೊಳ್ಳೋದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು.